ಯಾರು ಕೇಳಿಲ್ವಾ ನಿಮ್ಗೆ ಯಾಕೆ ಬಸ್ಸಲ್ಲಿ ಓಡಾಡ್ತೀರಾ ಅಂತ? ವಾಟ್ ಇಸ್ ದ ಬಿಗ್ ಡೀಲ್? ನಂಗೆ ಎನಿವೇ ಫ್ರೀ ಟಿಕೆಟ್ ನಾನು ಒಬ್ಬ ನಟಿಮಣಿಯಾಗಿ ಯಾವ ತರದ ಕ್ಯಾರೆಕ್ಟರ್ಗಳು ಮಾಡಬೇಕು ಅನ್ನುವಂಥ ಆಸೆ ಇದೆ. ಯಾವ ಥರ ರೋಲ್ ಅಂದರೆ ಐ ಡೋಂಟ್ ನೋ, ಐ ರಿಯಲಿ ಡೋಂಟ್. ಯಾವ ಥರ ರೋಲ್ ಆದರೂ ಸೊ ನಿಮ್ಗೆ ಯಾರಾದ್ರೂ ಬಯೋಪಿಕ್ ಅಲ್ಲಿ ಕಾಣಿಸ್ಕೋಬೇಕು? ನನಗೆ ಒಂದಿಷ್ಟು ಮೆಸೇಜಸ್ ಬರ್ತಾರೆ, ನೀನು ಆ ಬಯೋಪಿಕ್ ಮಾಡಬೇಕು ಅಂತ. ಓಹೋ, ಆ ಥರ ಅಷ್ಟು ಸ್ಟ್ಯಾಂಡರ್ಡಲ್ಲಿ ಇಟ್ಕೊಂಡಿದ್ದೀರಾ ನನ್ನ ಅಂತ ಅನ್ಸುತ್ತೆ. ಏನ್ ಯಾವ ಬಯೋಪಿಕ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಮೆಸೇಜಸ್ ಬಂದು ಒಂಚೂರು ರಿವೀಲ್ ಮಾಡೋದು? ನೋ, ಯಾಕೆ ಮೇಡಮ್? ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಒಂದ್ ಕಡೆ ಡಾಲಿ ಇಷ್ಟ ಅಂದ್ರೆ ಇನ್ನೊಂದ್ ಕಡೆ ವಿಜಯ್ ದೇವರಕೊಂಡ ಇಷ್ಟ ಅಂದ್ರೆ ಅವ್ರಿಬ್ಬರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕರೆ ಯಾವ ಕ್ಯಾರೆಕ್ಟರ್ ಚೂಸ್ ಮಾಡ್ತೀವಿ? I don't know. I mean, I don't know. ನಿಮ್ ಲವ್ ಮ್ಯಾರೇಜ್ ಮೇಡಮ್? ನಿಮ್ಗೇನ್ ಅನ್ಸುತ್ತೆ? ನಿಮ್ಗೇನ್ ಅನ್ಸುತ್ತೆ? ಒಂದು ವಾರದಲ್ಲೇ ಒಂದು ಮದುವೆ ಫಿಕ್ಸ್ ಆಗೋಯ್ತಾ? ಒಂದ್ ವಾರದಲ್ಲ, ಇನ್ನೂ ಕಡಿಮೆ. ನೀವು ಲೆಕ್ಕ ಸರಿಯಾಗಿ ಮಾಡಿಲ್ಲ. 9th ರಾತ್ರಿ ಗೊತ್ತಾಗಿದೆ ಮ್ಯಾಮ್. 9th to 17th ಮ್ಯಾಮ್, 7 ದಿನ ಆಗುತ್ತಲ್ಲ ಮ್ಯಾಮ್. 7 ಫುಲ್ ಮುಗ್ದಿರ್ಲಿಲ್ಲ, 7th ರಾತ್ರಿ ಆಗೋಗಿತ್ತು. ಚೊಂಬೇಶ್ವರ ಒಬ್ಬ ಪರಮಾತ್ಮ. For business and personal promotions in Suman TV Kannada, please contact 9686376663. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತು ಸುಮನ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಓರ್ವ ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಸಿನಿಮಾಗಳ ಮೂಲಕ ಬೆಳ್ಳಿ ಪಡೆದ ವೀಕ್ಷಕರನ್ನ, ಅದ್ರ ಜೊತೆಗೆ ಸಿರೀಸ್ ಮೂಲಕ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ ಅನ್ನ ತನ್ನ ಅತ್ಯದ್ಭುತ ಅಭಿನಯದ ಮೂಲಕ ಎಂಟರ್ಟೈನ್ ಮಾಡುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತೇಜು ಬೆಳವಾಡಿ ಅವರು. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಏನೆಲ್ಲ ನಡೀತಿದೆ ಲೈಫಲ್ಲಿ? ಈಗ ಸದ್ಯಕ್ಕೆ ಪರ್ವ ನಡೀತಾ ಇದೆ. ಪರ್ವ ನಾಟಕ, ಅದು ಒಂದು ಭೈರಪ್ಪ ಅವರು ಬರೆದಿರೋ ಕಾದಂಬರಿನ ನಮ್ಮ ತಂದೆ ನಾಟಕ ಆಗಿ ಅಡಾಪ್ಟ್ ಮಾಡಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಶುರು ಆದರೆ ಸಂಜೆ 6 ಗಂಟೆ ಅಂತ ನಾವು ಸ್ವಲ್ಪ ಸುಳ್ಳು ಹೇಳ್ತೀವಿ. ಅದು ಒಂದು 7:30ವರೆಗೂ ನಡೆಯುತ್ತೆ. ಸೊ ಅದ್ರದ್ದು ರಿಹರ್ಸಲ್ಸ್ ನಡೀತಾ ಇದೆ ಇವಾಗ. ಸ್ಟಾರ್ಟಿಂಗ್ಗೆ ನಾಟಕ ಅಂತಂದ್ರಿ. ನಾಟಕಕ್ಕೂ ಮೈಕ್ರೋ ಸಿರೀಸ್ಗೂ ಸಿನಿಮಾಗಳಿಗೂ ಏನೆಲ್ಲ ಡಿಫ್ರೆನ್ಶಿಯೇಟ್ ಅಂತ ಅನ್ಸುತ್ತೆ ನಿಮಗೆ? ಹೇ, ನಾಟಕ ಒಂಥರ ಅದೊಂಥರ ತವ್ರ ಮನೆ ಥರ. ಅಂದರೆ ಇವಾಗ ನಾನು ಇಲ್ಲಿದ್ರೆ ನಂಗೆ ನಾಟಕ ಅನ್ಸುತ್ತೆ, ಇದು ನನ್ನ ಸ್ಟೇಜು. ಇವಾಗ ನಾವು ರಸ್ತೆನಲ್ಲಿ ಇವಾಗ ಬೆಳಿಗ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಪಾಂಪ್ಲೆಟ್ಸ್ ಹಂಚ್ಬಿಟ್ಟು ಬಂದ್ವಿ. ನಾನು ಸ್ಟೇಜ್ ಮೇಲೆ ಇದ್ದಾಗ ಎಷ್ಟು ಖುಷಿ ಆಗುತ್ತೋ, ನಾನು ಪಾಂಪ್ಲೆಟ್ಸ್ ಹಂಚೋವಾಗ ನಂಗೆ ಅಷ್ಟೇ ಖುಷಿ ಆಗುತ್ತೆ. ಐ ಫೀಲ್ ಲೈಕ್ ನಾನು ಏನೇ ಮಾಡ್ತಿದ್ರು ಇಟ್ಸ್ ಅ ಪರ್ಫಾರ್ಮೆನ್ಸ್, ನಾಟ್ ದ್ಯಾಟ್ ಇಟ್ಸ್ ಫೇಕಿಂಗ್. ನಂಗೆ ಅದೊಂದು ಎನರ್ಜಿ ತೊಗೊಂಡು ವಾಪಸ್ ಕೊಡೋದಿದೆಯಲ್ಲ. ಆ್ಯಂಡ್ ಯಾರು ಗೊತ್ತಿಲ್ದಾರ ಅವ್ರ ಜೊತೆ ಮಾತಾಡೋವಾಗ ಅವ್ರಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ಆಲ್ ದೇ ನೋ ಅಬೌಟ್ ಯು ಇಸ್ ಆ ಮೊಮೆಂಟಲ್ಲಿ ನೀವು ಎಷ್ಟು ಮಾತಾಡ್ತೀರೋ ಅಷ್ಟೇ ಅವ್ರಿಗೆ ಗೊತ್ತಿರೋದು ನಿಮ್ಮ ಬಗ್ಗೆ. ಆ ಸ್ಪೇಸ್ ನಂಗೆ ತುಂಬ ಇಷ್ಟ. ಯಾಕೆಂದರೆ ಏನು ನಿನ್ನಿಂದ ನಂಗೆ ತೊಗೊಳಕ್ಕೇನಿಲ್ಲ, ನನ್ನಿಂದ ನಿಂಗೆ ತೊಗೊಳಕ್ಕೇನೂ ಇಲ್ಲ, ಬಟ್ ಯು ಶೇರ್ ಸಮಥಿಂಗ್ ಇನ್ ದ್ಯಾಟ್ ಮೊಮೆಂಟ್. ಸೊ ಎಲ್ಲಿದ್ರೂ ನನಗೆ ನಾಟಕ ಅಂತಲೇ ಅನ್ನಿಸ್ತಾ ಇರುತ್ತೆ. ಸ್ಟೇಜ್ ಮೇಲೆ ಅಂತಲ್ಲ, ಮೈಕ್ರೋ ಸೀರೀಸ್ ಅಂತಲ್ಲ, ಸಿನಿಮಾಲೂ ಅಲ್ಲ. ಮೇ ಬಿ ನಾನು ಇಮೋಟ್ ಮಾಡೋ ರೀತಿನ ಅವರು ಟೋನ್ ಡೌನ್ ಮಾಡಬೇಕಾಗ್ಬೋದು. ಅದರ್ವೈಸ್ ಎಲ್ಲರೂ ನನಗೆ ಸ್ಟೇಜ್, ಎಲ್ಲರೂ ನನಗೆ ನಾಟಕದ ಸ್ಪೇಸ್. ಈಗ ಕಾಮನ್ ಜನಕ್ಕೆ ಲೀಫ್ಲೆಟ್ಸ್ ಅಥವಾ ಪಾಂಪ್ಲೆಟ್ಸ್ ಕೊಡಬೇಕು ಅಂತಂದಾಗ ಒಂಥರ ನಾನು ಕೊಡಬೇಕಾ ಅನ್ನೋಂಥದ್ದು ಬರುತ್ತೆ. ಆಸ್ ಎ ಸೆಲೆಬ್ರಿಟಿಯಾಗಿ ನಿಮ್ಗೆ ಆ ಥರ ಫೀಲ್ ಏನು ಬರಲ್ವಾ? ನಂಗೆ ಸೆಲೆಬ್ರಿಟಿ ಅಂತಲೂ ಅನ್ಸಲ್ಲ. ನಾನು ಇವಾಗ ಇಲ್ಲಿಗೆ ಬಂದಿದ್ದು ನನ್ನ ಮನೆ ಇರೋದು ಹೆಬ್ಬಾಳಲ್ಲಿ, ಆಯಿತಾ. ನಾನು ಅಲ್ಲಿಂದ ಇಲ್ಲಿ ಜಯನಗರಿಗೆ ಬರಬೇಕು ಅಂದರೆ ನಾನು ನಮ್ಮ ಮನೆಯಿಂದ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಬಸ್ ತೊಗೋತೀನಿ. ಅಲ್ಲಿಂದ ಬಸ್ ಸ್ಟಾಪಿಂದ ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಮೆಟ್ರೋ ತೊಗೋತೀನಿ. ಮೆಟ್ರೋ ಸ್ಟೇಷನಿಂದ ನಮ್ಮ ಮನೆಗೆ ನಡ್ಕೊಂಡು ಬರ್ತೀನಿ. ಇಫ್ ಐ ಹ್ಯಾಡ್ ಟು ಡೂ ಸಮಥಿಂಗ್ ಎಲ್ಸ್ ಅಂದರೆ ನಾನು ಡ್ರೈವ್ ಮಾಡ್ಕೊಂಡೆಲ್ಲ ಹೋಗಬೇಕು, ಅಥವಾ ನಾನು ಗಾಡಿ ಓಡಿಸ್ಕೊಂಡೆಲ್ಲ ಹೋಗ್ಬೇಕು, ಅಥವಾ ಕ್ಯಾಬಲ್ಲೇ ನಂಗೆ ತಲೆ ಹಿಡಿದೋಗುತ್ತೆ. ಐ ವಾಂಟ್ ಟು ಬಿ, ಯಾಕೆ ಬಸ್ ಅಂತ ಹೇಳ್ತೀನಿ, ಐ ವಾಂಟ್ ಟು ಬಿ ಇನ್ ಅ ಬಿಗ್ ಸ್ಪೇಸ್ ವಿತ್ ಸ್ಟ್ರೇಂಜರ್ಸ್ ಹೂ ಆರ್ ಮೈಂಡಿಂಗ್ ದೇರ್ ಬಿಸ್ನೆಸ್. ನನ್ನ ಪಾಡಿಗೆ ನಾನಿದ್ದೀನಿ, ಅವ್ರ ಪಾಡಿಗೆ ಅವರಿದ್ದಾರೆ. ದ್ಯಾಟ್ ಈಸ್ ಮೈ ಫೇವ್ರೆಟ್ ಸ್ಪೇಸ್. ಎಲ್ಲರೂ ಅವ್ರವ್ರ ಲೈಫ್ನ ಒಟ್ಟಿಗೆ ಲೀಡ್ ಮಾಡ್ತಾ ಇದ್ದಾರೆ. ಸೊ ನೋ, ನಂಗೆ ಅನ್ಸಲ್ಲ ನಾನೇನೋ ಸೆಲೆಬ್ರಿಟಿ ಅಂತ. ನಾನು ಸೆಲೆಬ್ರಿಟಿ ಥರ ಆಡ್ತಾ ಇದ್ರೆ ದರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್ ವಿತ್ ಮೀ. ಯಾಕೆಂದರೆ ನೀನು ಹೇಳ್ತಿದ್ಯಾ ನೀನಲ್ಲ, ನಾನು ಬೇರೆಯವಳು ಅಂತಿದ್ಯಾ. ಸಮಥಿಂಗ್ ರಾಂಗ್. ವೈ ವುಡ್ ಯು ವಾಂಟ್ ಟು ಬಿ ಬೇರೆಯವಳು? ವೈ ಡೋಂಟ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ಸಮಥಿಂಗ್ ಎಲ್ಸ್? ನಂಗೆ ಅದು ಅರ್ಥ ಆಗಲ್ಲ. ಯಾರು ಕೇಳಿಲ್ವಾ ನಿಮ್ಗೆ ಯಾಕೆ ಬಸ್ಸಲ್ಲಿ ಓಡಾಡ್ತೀರಾ ಅಂತ? ಕೋ ಪ್ಯಾಸೆಂಜರ್ಸ್ ಆಗಿರ್ಬೋದು, ಪ್ಯಾಸೆಂಜರ್ಸ್ ಯಾರು ಕೇಳಿಲ್ಲ. ಬಟ್ ಕೆಲವರು ಶೂಟಿಗೆ ಹೋದಾಗ ಬಸ್ಸಲ್ಲಿ ಬಂದ್ಯಾ ಅಂತಾರೆ. ಯಾಕೆ ನೀನು ಹೆಂಗೆ ಬಂದೆ ಅಂತ ಅನ್ಸುತ್ತೆ. ವಾಟ್ ಇಸ್ ದ ಬಿಗ್ ಡೀಲ್? ನಂಗೆ ಎನಿವೇ ಫ್ರೀ ಟಿಕೆಟ್ ನಂಗೆ ಈಗ ಗೊತ್ತಾಯ್ತು ಯಾಕೆ ತೇಜು ಬೆಳವಾಡಿ ಅವ್ರು ಇಷ್ಟು ದಿನ ಬಸ್ಸಲ್ಲಿ ಓಡಾಡ್ತಿದ್ದಾರೆ ಅಂತ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನಾದ್ರು ಬಜೆಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ರು? ಡೆಫಿನೆಟ್ಲಿ ಇಲ್ಲ. ಕಾಸ್ಟ್ ಬಜೆಟ್ ಅಲ್ಲಿ ಏನಿರಲ್ಲ. ಬಟ್
ಏನೋ ಇರೋವಾಗ ನಾನು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಖರ್ಚು, ಅಂದರೆ ನನ್ನ ಪೆಟ್ರೋಲ್ ಅಲ್ಲ, ಇಂಡಿಯಾಗೆ ಬರ್ತಿರೋ ಪೆಟ್ರೋಲ್ನ ಇನ್ನೊಂದು ಸ್ವಲ್ಪ ಖರ್ಚು ಮಾಡಿ ಆ ಎಮಿಷನ್ನ ಇನ್ನೊಂದು ಸ್ವಲ್ಪ ನನ್ನ ಜಯನಗರ್ ಏರಿಯಾ ಅಥವಾ ಹೆಬ್ಬಾಳ ಏರಿಯಾಗೆ ಬಿಟ್ಟು ಆ ಗಾಳಿನ ನಾನು ಯಾಕೆ ಉಸಿರಾಡಬೇಕು? ಎನಿವೇ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ರೆ ಅದೇ ರೋಡಲ್ಲೇ ಬರ್ತಿರೋದು, ಹೆಬ್ಬಾಳು ಅದೊಂದೇ ಹೆದ್ದಾರಿ, ದರ್ ಇಸ್ ನೋ ಅದರ್ ವೇ. ಇಫ್ ಐ ಆಮ್ ಗೋಯಿಂಗ್ ಇನ್ ದ ಸೇಮ್ ರೂಟ್, ವೈ ಗಾಡಿಯಲ್ಲಿ ಯಾಕೆ ನಾನು ಓಡಿಸ್ಕೊಂಡು ಸ್ಟ್ರೆಸ್ ಮಾಡ್ಕೊಂಡು ಬರಲಿ, ಆರಾಮಾಗಿ ಬಸ್ಸಲ್ಲಿ ಬರ್ತೀನಿ. ಎಸ್, ಬಸ್ಸಲ್ಲಿ ಬರ್ಬೇಕಾದ್ರೆ ತಲೆಯಲ್ಲಿ ಏನೆಲ್ಲ ಉಳಿತಾ ಇರ್ತದೆ ಅಂತ. ಈಗ ಪ್ಯಾಸೆಂಜರ್ಸ್ ಇರ್ತಾರೆ, ಅದು ಒಂದೊಂದ್ಸಲ ಟ್ರಾಫಿಕ್ ಕಿರಿಕಿರಿ ಇರುತ್ತೆ, ಒಂದೊಂದ್ಸಲ ಅರ್ಜೆಂಟಾಗಿ ಹೋಗ್ಬೇಕಾಗುತ್ತೆ, ಅಥವಾ ಶೂಟಿಂಗ್ ಏನಾದ್ರು ಡಿಲೇ ಆಗೋ ಒಂದು ಚಾನ್ಸಸ್ ಇರುತ್ತೆ ಟ್ರಾಫಿಕ್ ಇಂದ, ಆ ಥರ ಏನಾದ್ರು? ಅವಾಗಿಲ್ಲ ಇಲ್ಲ, ಬಸ್ಸಲ್ಲಿ ನಾನು ಮೆಂಟಲಿ ಪ್ರಿಪೇರ್ ಆಗೋಗಿರ್ತೀನಿ. ನಾನು ಅಲ್ಲಿಂದ ಬರಬೇಕು ಅಂದರೆ 2 hours ಬೇಕು ಅಂದ್ರೆ ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ಒಂದೊಂದ್ಸತಿ ನನ್ನ ಮಗು ಇದೆ ಆಯ್ತಾ, ನಾನು ಅವಳನ್ನ ಒಂದೊಂದ್ಸತಿ ಎತ್ಕೊಂಡಿರ್ತೀನಿ ಆ್ಯಂಡ್ ಯಾರು ಜಾಗ ಕೊಡಲ್ಲ, ಯಾರು ಸೀಟ್ ಕೊಡಲ್ಲ ಆಯ್ತಾ. ಅವಾಗ ಮುಂಚೆ ಲೈಕ್ ಏನಿದು, ಏನಾಗೋಗಿದೆ ನಮ್ಮ ದೇಶಕ್ಕೆ? ಯಾಕೆಂದರೆ ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಯಾರೋ ದೊಡ್ಡವ್ರು ಬಂದರೆ ನಮ್ಮನ್ನು ಕೇಳಬೇಕಾಗಿರ್ಲಿಲ್ಲ, ನಾವೇ ಎದ್ದೇಳ್ತಾ ಇದ್ವಿ. ಅಥವಾ ದೊಡ್ಡೋರು ಅಂತಲ್ಲ, ಯಾರೋ ಸುಸ್ತಾಗಿ ಕಾಣಿಸ್ತಿದ್ರೇ ನಾವು ಎದ್ಬಿಡ್ತಾ ಇದ್ವಿ. ಇವಾಗ ನೀನು ಮಗುನಾದ್ರೂ ಎತ್ಕೋ, ಏನಾದರೂ ಎತ್ಕೋ, ಫೋನ್ ಬೇರೆ ಇದೆ, ದೇಲ್ ಪ್ರಿಟೆಂಡ್ ನೀನು ಕಾಣಿಸ್ತಾ ಇಲ್ಲ ಅಂತ, ದೇಲ್ ಜಸ್ಟ್ ಪ್ರಿಟೆಂಡ್. ನೀನು ಅವ್ರನ್ನ ಎಬ್ಸಿ ಪ್ಲೀಸ್ ಮಗುನ ಇಟ್ಕೋತೀರಾ ಅಂತ ಕೊಟ್ಟರೆ ಆಕ್ವರ್ಡ್ ಆಗಿ ದೇಲ್ ಟೇಕ್. ಇದು ಬಸ್ಸಿನ ವಿಷಯ, ಆ ಕಡೆ ಗಿಡಿ. ಬಸ್ಸು ಬೇರೆ ಲೆವೆಲ್ ಜನ ಓಡಾಡ್ತಾರೆ ಅಂದ್ಕೊಳ್ಳಿ. ಮೆಟ್ರೋನೇ ತಗೊಳ್ಳಿ, ಮೆಟ್ರೋಲು ಕೊಡಲ್ಲ. ದಿಸ್ ಹೋಲ್ ಥಿಂಗ್ ಆಫ್ ಬೀಯಿಂಗ್ ಎಂಗ್ರಾಸ್ಡ್ ಆನ್ ಯುವರ್ ಫೋನ್ ಇದೆಯಲ್ಲ, ನಂಗೆ ಅರ್ಥನೇ ಆಗಲ್ಲ. ಅದೊಂದು ನಂಗೆ ಸಖತ್ ಇರಿಟೇಟ್ ಆಗ್ತಿರೋದು. ಪಕ್ಕಕ್ಕಿಡು, ಒಂದ್ಸತಿ ಸುತ್ತಮುತ್ತ ನೋಡು, ಎಷ್ಟು ಕಲರ್ಸ್ ಇದೆ ನಿನ್ನ ಸುತ್ತಮುತ್ತ, ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಕೆಲವರು ಏನು ಫನ್ ಇರುತ್ತೆ ಅಲ್ವಾ, ಜನನ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಆ ಥರ ಜಾಗದಲ್ಲಿ ಮಾಡೋದಕ್ಕೆ. ನೋಬಡಿ ಈಸ್ ಪ್ರಿಟೆಂಡಿಂಗ್, ನೋಬಡಿ ಈಸ್ ಪುಟ್ಟಿಂಗ್ ಆನ್ ಅ ಫೇಸ್. ಎಷ್ಟು ನ್ಯಾಚುರಲ್ ಆಗಿರ್ತಾರೆ. ಅದನ್ನ ನೀನು ಜನ ನೋಡೋ ಬದಲು ಯಾವುದೋ ಸ್ಟುಪಿಡಾಗಿ ರೀಲ್ ನೋಡ್ಕೊಂಡಿದ್ದೆ ಅಂದರೆ ಏನಾಗಿದೆ ಅಂತ ಅನ್ಸುತ್ತೆ. ಅದೊಂದು ಇರಿಟೇಟ್ ಆಗುತ್ತೆ. ಬಿಟ್ಟರೆ ಟ್ರಾಫಿಕ್, ನಾನೇ ಟ್ರಾಫಿಕ್, ನೀವೇ ಟ್ರಾಫಿಕ್, ನಾನು ಯಾರನ್ನ ಬೈಲಿ? ಎಸ್ ಮ್ಯಾಮ್, ನೀವು ಹೇಳಿದಾಗ ನಾನು ಆಗಾಗ ಮೆಟ್ರೋ ಮತ್ತೆ ಬಸ್ಗೆ ಹೋಗ್ತೀನಿ ಮೇಡಮ್. ಕಲರ್ಫುಲ್ ಹುಡುಗಿರು ಬರ್ತಾರೆ ಅಂತ, ಬಟ್ ಅವ್ರು ನನ್ನ ನೋಡೋದೇ ಇಲ್ಲ, ಬಿಕಾಸ್ ಆಫ್ ಫೋನ್ ನೋಡ್ತಾ ಇರ್ತಾರೆ. ಅವರು ಫೋನ್ ನೋಡ್ತಾ ಇರ್ತಾರೆ ಮೇಡಮ್. ನಾನು ಅವ್ರು ನೋಡಕ್ ಹೋದ್ರು ಅವ್ರು ನಾನು ನೋಡೋದೇ ಇಲ್ಲ. ಏನ್ ಯೂಸ್? ಸಾರಿ. ಸಿನಿಮಾ ಅಂತ ಬಂದಾಗ ತೇಜು ಬೆಳವಾಡಿ ಅವರು ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತ? ನನ್ನಿಂದ ಏನಾದರೂ ಯೂಸ್ ಆಗ್ಬೇಕು ಅದಕ್ಕೆ, ಅಂದರೆ ನನ್ನಿಂದ ಆ ಕ್ಯಾರೆಕ್ಟರ್ಗೆ ಏನೋ ವ್ಯಾಲ್ಯೂ ಅಡಿಷನ್ ಆಗಬೇಕು. ನನ್ನನ್ನು ಯಾವುದಾದ್ರೂ ರೀತಿಯಲ್ಲಿ ಚಾಲೆಂಜ್ ಮಾಡಬೇಕು. ಅಂದರೆ ನಾನು ಇವಾಗ ಮಂಡೇನಾಗಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನೋ ಅಥವಾ ಆಚೆ ನೀರು ಹಾಕ್ತಾ ಇದ್ದೀನೋ, ದಟ್ ರೋಲ್ ಶುಡ್ ಬಿ ಪ್ಲೇಯಿಂಗ್ ಆನ್ ಮೈ ಮೈಂಡ್. ಅದು ನನ್ನ ಮನಸ್ಸನ್ನು ಆವರಿಸ್ಕೋತಾ ಇಲ್ಲ ಅಂದರೆ ನಾನು ಅದಕ್ಕೆ ಐ ಆಮ್ ನಾಟ್ ರೈಟ್ ಫಾರ್ ಇಟ್. ಆ ಪಾತ್ರನೂ ನನಗೆ ಸರಿಯಲ್ಲ ಅಷ್ಟೇ. ಅಂದರೆ ಇಟ್ ಶುಡ್ ಕನ್ಸ್ಯೂಮ್ ಮೀ. ಇಫ್ ಇಟ್ಸ್ ನಾಟ್, ಒಬ್ಬ ನಟಿಮಣಿಯಾಗಿ ಯಾವ ಥರದ ಕ್ಯಾರೆಕ್ಟರ್ಗಳು ಮಾಡಬೇಕು ಅನ್ನುವಂಥ ಆಸೆ ಇದೆ ಅಂತ? ಈಗ ನಾನು ಪರ್ವ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ನಾನು ಅದರಲ್ಲಿ 18 ರೋಲ್ಸ್ ಮಾಡ್ತಾ ಇದ್ದೀನಿ. 18 ಆಯಿತಾ. ಅದರಲ್ಲಿ ನಮ್ಮ ಅಪ್ಪನೇ ಡೈರೆಕ್ಟರು. ಸೊ ಅಪ್ಪ ಡೈರೆಕ್ಟರ್ ಅಂದರೆ ಓ ಬಿಡಮ್ಮ ಈಸಿ ಅಲ್ಲ. ನಮ್ಮಪ್ಪ ನಮ್ಗೆ ತುಂಬ ತೊಂದರೆ ಕೊಡೋದು, ಯಾಕೆಂದ್ರೆ ನಮ್ಗೆ ರೋಲ್ಸ್ ಕೊಡಲ್ಲ. ಸೊ ಆ ನಾಟಕದಲ್ಲಿ ನನಗೆ 2 ಮೇನ್ ರೋಲ್ಸ್ ಇದೆ. ಮೇನ್ ರೋಲ್ಸ್ ಅಂದರೆ ಒಂದೊಂದು ಸತಿ ಬಂದು ಹೋಗ್ತೀನಿ ಆಯಿತಾ. ಬೇರೆ ಎಲ್ಲದರಲ್ಲೂ ನಾನು ಲಾಂಛನ ಹಿಡ್ಕೊಂಡು ಬರ್ತೀನಿ ಅಥವಾ ದಾಸಿಯಾಗಿ ಫ್ಯಾನ್ನ ಹಿಂಗೆ ಅಂತ ಇರ್ತೀನಿ. ಆ್ಯಂಡ್ ಐ ಬಿಲೀವ್ ಅದೇ ಮೇನ್ ರೋಲು. ಐ ಮೀನ್ ಟು ಸೇ, ನಾನು ಏನೋ ಮಾಡೋವಾಗ ನಾನೇ ಮೇನು. ಅಟೆನ್ಷನ್ ಕೇಳ್ತೀನಿ ಅಂತಲ್ಲ, ಐ ವಿಲ್ ಇನ್ವೆಸ್ಟ್ ಫುಲ್ಲಿ ಇನ್ ಇಟ್ ಆಯಿತಾ. ಸೊ ಯಾವ ಥರ ರೋಲ್ ಅಂದರೆ ಐ ಡೋಂಟ್ ನೋ, ಐ ರಿಯಲಿ ಡೋಂಟ್. ಯಾವ ಥರ ರೋಲ್ ಆದರೂ ಓಕೆ, ಇಟ್ ಶುಡ್ ಬಿ ಆನೆಸ್ಟ್. ಏನೋ ಇದನ್ನು ಆ್ಯಡ್ ಮಾಡಿದ್ರೆ ಈ ಕೋಷಂಟ್ ಆ ಥರ ಕ್ಯಾಲ್ಕುಲೇಟೆಡ್ ಆಗಿದ್ದರೆ ಗೊತ್ತಾಗ್ಬಿಡುತ್ತೆ ಅಲ್ವಾ, ನಂಗೆ ಅಪೀಲ್ ಆಗಲ್ಲ ಅದು. ಅಂಥವ್ರಿಗೆ ಆ್ಯಕ್ಚುಲಿ ಆ ಥರ ಬರ್ದಿರೋರಿಗೆ ನಾನು ಅಪೀಲ್ ಆಗಲ್ಲ ಅವ್ರಿಗೆ. ನಾನು ಬಂದರೆ ಐ ವಿಲ್ ಗಿವ್ ಮೈ 100%. ಸೊ ನನ್ನ ಹತ್ರ ಬರೋರು ದೇ ಥಿಂಕ್ ಐ ಕ್ಯಾನ್ ಗಿವ್ ಸಮಥಿಂಗ್. ಸೊ ಕೇಳ್ತಾರೆ ನನ್ನನ್ನು, ಆ ರೋಲು ನನ್ನನ್ನು ಏನೋ ಕೇಳುತ್ತೆ, ಸೊ ನಾನು ಅದಕ್ಕೆ ಕೊಡ್ತೀನಿ. ದರ್ ಇಸ್ ನೋ ಈ ಥರ ರೋಲ್ ಇದ್ದರೆ ಐ ವಿಲ್ ಡೂ, ದರ್ ಇಸ್ ನೋ ಚೌಕಟ್ಟು. ಈಗ ಒಂದು ಬಯೋಪಿಕ್ಸ್ ಮಾಡುವಂಥದ್ದೊಂದು ಟ್ರೆಂಡ್ ಆಗಿದೆ. ಸೊ ನಿಮ್ಗೆ ಯಾರಾದರೂ ಬಯೋಪಿಕಲ್ಲಿ ಕಾಣಿಸ್ಕೋಬೇಕು? ಇಲ್ಲ ಯಾರು ಕೇಳಿಲ್ಲ, ಬಟ್ ನನಗೆ ಒಂದಿಷ್ಟು ಮೆಸೇಜಸ್ ಬರ್ತಿರತ್ತೆ, ನೀನು ಬಯೋಪಿಕ್ ಮಾಡಬೇಕು ಅಂತ. ಓಹ್, ಆ ಥರ ಅಷ್ಟು ಸ್ಟ್ಯಾಂಡರ್ಡಲ್ಲಿ ಇಟ್ಕೊಂಡಿದ್ದೀರಾ ನನ್ನ ಅಂತ ಅನ್ಸುತ್ತೆ. ಏನ್ ಯಾವ ಬಯೋಪಿಕಲ್ಲಿ ಕಾಣಿಸ್ಕೋಬೇಕು ಅಂತ ಮೆಸೇಜಸ್ ಬಂದು ಒಂಚೂರು ರಿವೀಲ್ ಮಾಡಿ. ನೋ, ಯಾಕೆ ಮೇಡಮ್? ನೋ ವೇ, ನಾನು ಹೇಳ್ತಾ ಇಲ್ಲ. ನೀವ್ ಹೇಳಿ, ನೀವು ಅನ್ನಿ. ಅಲ್ಲೇ ಕೂತಿದಾರೆ ಮೇಡಮ್, ಬಂಡವಾಳ ಹಾಕಕ್ಕೂ ಆಕ್ಷನ್ ಕಟ್ ಹೇಳಕ್ಕೆ ಹೇಳಿದೀನಿ. ಆಕ್ಚುಲಿ ನನಗೆ ಇದನ್ನ ಇಲ್ಲ, ನಾನು ಹೇಳಕ್ಕಲ್ಲ, ಅದನ್ನೆಲ್ಲ ಹೇಳಿಸ್ಬೇಡಿ ನೀವು. ಮೇಡಮ್ ಡೈಲಾಗ್ ಹೆಂಗ್ ಹೇಳಿಸ್ತೀರ ಇವ್ರ ಕಡೆಯಿಂದ ಅಂತ?
ರಿವೀಲೇ ಮಾಡ್ತಾ ಇಲ್ಲ ಇದು. ರಿವೀಲೇ ಮಾಡಲ್ಲ. ಹೋಗ್ಲಿ, ನಿಮ್ಗೆ ಆಸೆ ಇದೆ. ಎಲ್ಲಾದ್ರೂ ಒಂದಿನ ಅದಾಗತ್ತಲ್ಲ, ಅವಾಗ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಇದೆ ಅಂತ. ಅಲ್ಲಿ ತನಕ ಸಸ್ಪೆನ್ಸ್. ಎಸ್, ಈಗ ಸಿನಿಮಾಗಳು ಅಂತ ಬಂತು, ನೀವು ಆಯ್ಕೊಂಡು ತಂದೆ ಅಥವಾ ತಾಯಿಯಿಂದ ಏನೆಲ್ಲ ಕಲಿತ್ಕೊಂಡ್ರಿ ಅಂತ. ಸಿನಿಮಾ ರಂಗ ಅಂತಂದ್ರೆ ಈಗಿನ ಜನರೇಷನ್ ಆಗಿರ್ಬೋದು, ಮೊದಲಿಂದಾನು ಕೂಡ, ಅದರಲ್ಲೂ ಕೂಡ ಮಹಿಳೆಯರಿಗಾಗಿರ್ಬೋದು ಅಥವಾ ಫೀಮೇಲ್ ಆರ್ಟಿಸ್ಟ್ಗಳಿಗೆ ಒಂದು ಭಯ ಅನ್ನೋದಿತ್ತು. ಸೊ ನಿಮ್ದು ಆರ್ಟಿಸ್ಟ್ ಫ್ಯಾಮಿಲಿನೇ ಆಗಿರೋದ್ರಿಂದ ನಿಮ್ಗೆ ಆ ಇನ್ಸೆಕ್ಯೂರ್ ಏನಾದ್ರು ಕಾಡಿರಲ್ಲ ಅಂತ? ಆಕ್ಚುಲಿ ನನಗೆ ಈ ಫೀಲ್ಡಲ್ಲಿ ಆ ಥರ ಯಾವ ಇನ್ಸೆಕ್ಯೂರಿಟಿನೂ ಕಾಡಿಲ್ಲ. ಇನ್ ಲೈಫ್ ಕಾಡಿತ್ತು ತುಂಬ. ಫೀಮೇಲ್ ಅಂತ ಅಲ್ಲ, ನಾನು ಚಿಕ್ಕವಳಿಂದ ಯಾವಾಗಲೂ ಐ ವಾಸ್ ಅ ಫ್ಯಾಟ್ ಕಿಡ್ ಆಯ್ತಾ. ಸೊ ಕಾನ್ಸ್ಟೆಂಟ್ ನೋಡಿದ ತಕ್ಷಣ ಅದ್ರ ಬಗ್ಗೆ ಕಮೆಂಟ್ ಆಗೋದು, ಬೇರೆ ಏನಾದ್ರು ಮಾತಾಡಿ ಅಂತ ಅನ್ಸೋದು. ನಿಮ್ಗೆ ಏನು ಇವತ್ತು ಮಳೆ ಬಂದಿದೆ ಅಲ್ವಾ, ಇವತ್ತು ಬಿಸಿಲಲ್ವಾ, ಯಾಕೆ ದಪ್ಪ ಆಗ್ಬಿಟ್ಟಿದ್ಯಾ, ಇಟ್ ವುಡ್ ಬಿ ಲೈಕ್ ಅಷ್ಟು ಕಾಮನ್ ವಿಷಯ ನಿಮಗೆ ಬೇರೆ ಮಾತಾಡೋದು ಮತ್ತು ಮಾತಾಡಲೇಬೇಡಿ ಅಂತ ಅನ್ಸೋದು. ನಾಟ್ ಸ್ಟ್ರೇಂಜರ್ಸ್, ಎಲ್ಲರೂ ಹಾಗೆ ಮಾತಾಡೋದು, ರಿಲೇಟಿವ್ಸು, ಎಸ್ಪೆಷಲಿ ಫಸ್ಟ್ ಸರ್ಕಲ್ ಇದೆಯಲ್ಲ. ಆ್ಯಂಡ್ ಇವತ್ತು ಪ್ಯಾಂಪ್ಲೆಟ್ಸ್ ಹಂಚೋವಾಗಲೂ ಕೆಲವರು ರ್ಯಾಂಡಮ್ ಆಗಿ ಮಾತಾಡ್ತಿದ್ರು. ಓಕೆ, ಆ ಥರ ನನಗೆ ಏನಂತ ಮಾತಾಡ್ತಿದ್ರು? ಇವತ್ತು ನಾನು ಒಬ್ರಿಗೆ ಪ್ಯಾಂಪ್ಲೆಟ್ ಹಂಚಕ್ಕೆ ಹೋದರೆ ನಾನು ಹೇಳ್ಕೊಳಲ್ಲ, ಯೂಶಲಿ ನಾನು ಪ್ರಕಾಶ್ ಮಗಳು ಅಂತ ಹೇಳ್ಕೊಳಲ್ಲ ಆಯಿತಾ. ಯಾರಾದರೂ ಸ್ವಲ್ಪ ಪ್ರೈಡ್ ತೋರಿಸಿದ್ರೆ ಅಪ್ಪನಲ್ಲಿ, ಅಥವಾ ಅಪ್ಪನ ಬಗ್ಗೆ ಏನಾದರೂ ಸ್ವಲ್ಪ ಕಾಗೆ ಹಾರಿಸ್ತಾ ಇದ್ರೆ, ಅವರು ಹೀಗೆಲ್ಲ ಮಾಡಿದ್ರು, ಅವಾಗ ಸ್ವಲ್ಪ ಅವ್ರು ಮಾತಾಡೋಕೆ ಬಿಲ್ಡಪ್ ಎಲ್ಲ ಕೊಟ್ಮೇಲೆ ನಾನು ಅವ್ರ ಮಗಳು ಅಂತ ಹೇಳ್ಬಿಡ್ತೀನಿ ಆಯಿತಾ, ಅವ್ರನ್ನ ಆಫರ್ ಮಾಡ್ಸೋಕ್ಕೆ. ಸೊ ಅವಾಗ ಅವರು, ನಿಮ್ಮ ಅಪ್ಪ ಅಷ್ಟು ಉದ್ದ ಇದ್ದಾರೆ, ನೀವೇನು ಇಷ್ಟಿದ್ದೀರಾ ಅಂತ ಹೇಳಿದ್ರು. ನಾನು ನಮ್ಮಮ್ಮನೂ ಇಷ್ಟೇ ಇರೋದು ಅಂತ ಹೇಳಿದೆ. ಹೀ ಈಸ್ ಅ ರ್ಯಾಂಡಮ್ ಪರ್ಸನ್. ನನ್ನ ಹೈಟ್ ಬಗ್ಗೆ ನಿಮ್ಗೆ ಏನಾಗಬೇಕು ಅಂಕಲ್, ಬಟ್ ಈ ಥರ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಿರ್ತಾರಲ್ಲ, ನಾವು ಇಟ್ ಡಸನ್ ಅಫೆಕ್ಟ್ ಮೀ. ಚಿಕ್ಕವಳಿದ್ದಾಗ, ಚಿಕ್ಕವಳು ಅಂದ್ರೆ ಏನು, ಐ ಥಿಂಕ್ ನನ್ನ ಚೈಲ್ಡ್ಹುಡ್ ನಾನು ಎಕ್ಸ್ಪೀರಿಯನ್ಸೇ ಮಾಡಿಲ್ಲ. ಬಿಕಾಸ್ ಐ ವುಡ್ ಬಿ ಸೋ ಕಾನ್ಷಿಯಸ್, ಯಾರು ನನ್ನ ನೋಡ್ತಾ ಇದ್ದಾರೆ, ನಾನು ಹೆಂಗೆ ನಿಂತಿದ್ದೀನಿ, ನಾನು ಹೆಂಗೆ ಬಟ್ಟೆ ಹಾಕ್ಕೊಂಡಿದ್ದೀನಿ, ವಾಟ್ ಆರ್ ಪೀಪಲ್ ಥಿಂಕ್, ವುಡ್ ನಾಟ್ ಜಸ್ಟ್ ಬೀನ್ ಫ್ಯಾಮಿಲಿ ಫಂಕ್ಷನ್ಸ್. ನಾನು ರಸ್ತೆಯಲ್ಲಿ ಓಡಾಡ್ತಿದ್ರೆ ಐ ವುಡ್ ಬಿ ಥಿಂಕಿಂಗ್, ಓ ನಾನು ಇವಾಗ. ಆ್ಯಂಡ್ ಮೈ ಅಂಕಲ್ ಒಬ್ಬ, ಐ ವಿಲ್ ನಾಟ್ ಟೆಲ್ ಯು ವಿಚ್ ಒನ್, ನಿಮ್ಗೆ ಗೊತ್ತಲ್ವಾ, ಸ್ವಲ್ಪ ಹುಡುಗಿರಿಗೆ ಕಷ್ಟ ಇರುತ್ತೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ, ಸುಮ್ಮನೆ ಮುಟ್ಬಿಟ್ಟು ಹೋಗ್ತಾರೆ. ಇಟ್ಸ್ ಅ ವೆರಿ ನಾರ್ಮಲ್ ಥಿಂಗ್. ನೀವು ಯಾರ ಫ್ರೆಂಡ್ ಆದರೂ ಕೇಳಿ, ದೇ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್ ಮಿನಿಮಮ್ ಒನ್ಸ್. ನಾರ್ಮ್ ಅದು, ಫಾರ್ ಸಮ್ ಸ್ಟ್ರೇಂಜ್ ರೀಸನ್. ಓಕೆ, ಸೊ ಅದಾದಾಗ ನಮ್ಮ ಅಂಕಲ್ ನನಗೆ, ನೀನು ನಡೆಯೋ ರೀತಿ ಹಂಗಿದೆ, ಅದಕ್ಕೆ ಹಂಗಾಗೋದು ಅಂತ he told me. And I was in 7th standard, ಅಂದರೆ I was a 12-year-old and he's told me that. ಸೊ ನನ್ನ ತಲೆಯಲ್ಲಿ ನಾನೇ ಇನ್ವೈಟಿಂಗ್ ಆಗಿ ಮಾಡ್ತಾ ಇದ್ದೀನಿ, ನಂದೇನಾ ತಪ್ಪು, ಓಕೆ ಸೊ ಹೆಂಗೆ ನಡೆದ್ರೆ ದೇ ವಿಲ್ ನಾಟ್, ಆ ಥರ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ರ ಮನೆಯಲ್ಲಿ ಐ ವುಡ್ ವಾಕ್ ಲೈಕ್ ಅ ಮ್ಯಾನ್. ಸೊ ನೋಬಡಿ, ನಾನು ಹಿಂಗೆ ಶೋಲ್ಡರ್ಸ್ ಹಿಂಗೆ ಮಾಡ್ಕೊಂಡು ಐ ವುಡ್ ವಾಕ್ ಆಯ್ತಾ. ಸೊ ನೋಬಡಿ ಕಮ್ಸ್ ನಿಯರ್ ಮೀ ಅಂತ. ಸೊ ಐ ಫೀಲ್ ಆ ಥರ ಚೈಲ್ಡ್ಹುಡ್ನ ಎಷ್ಟು ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಅಂದರೆ ಅಬೌಟ್ ಅಪಿಯರೆನ್ಸ್. ನಾವು ಐ ರಿಯಲಿ ಡೋಂಟ್ ಕೇರ್. ಈ ಫೀಲ್ಡಿಗೆ ಬಂದಾಗಲೂ ಯಾರಾದರೂ ನೀವು ಫಸ್ಟ್ ಹೇಳೋದೇ ಕೂದಲು ನೀವು ಎಕ್ಸ್ಟ್ರಾಸ್ ಇದೆಯಲ್ಲ, ನಿಮ್ಮ ಎಕ್ಸ್ಟ್ರಾ ಹೇರ್ಸ್ನ ನಾವು ಕಟ್ ಮಾಡ್ತೀವಿ ಅಂತ ಒಬ್ರು ಹೇಳಿದ್ರು. ನಾನು ಯಾವ ಹೇರು ಎಕ್ಸ್ಟ್ರಾ ಅಲ್ಲ, ನಂಗೆ ಬೇಕಾಗಿರೋದು ಎಲ್ಲ ನಂದು. ಸೊ ಆ ಥರ ಈಗ ಐ ಡೋಂಟ್ ಫೀಲ್ ಅನ್ಸೇಫ್ ಇನ್ ದಿಸ್ ಸ್ಪೇಸ್. ಇಸ್ ಅ ವೆರಿ ಸೇಫ್ ಸ್ಪೇಸ್ ಫಾರ್ ಮೀ, ಬಿಕಾಸ್ ಪೀಪಲ್ ಹ್ಯಾವ್ ಪ್ರಿಪೇರ್ಡ್ ಮೀ ಇನಫ್. ಇಲ್ಲಿಗೆ ಬಂದು ನೀವು ಯಾರು ಏನೂ ಮಾಡೋದಕ್ಕಾಗಲ್ಲ. ಇಲ್ಲಿ ನನಗೆ ಬಂದು ನೋ ಇನ್ಸೆಕ್ಯೂರಿಟಿ ಅಥವಾ ನೋ ಇನ್ಅಪ್ರೋಪ್ರಿಯೇಟ್ ರಿಮಾರ್ಕ್ಸ್, ತುಂಬ ಪ್ರಿಪರೇಷನ್ ಆಗೋಗಿದೆ ಚೈಲ್ಡ್ಹುಡ್ಡಿಂದ. ಸೊ ಈಗ ಹೋಗು ಅಂತ ಅನ್ಸತ್ತೆ ಇವಾಗ ಅಷ್ಟೇ. ಆಗ ಮನಸ್ಸಿಗೆ ಆಘಾತ ಆಗ್ತಿತ್ತು ಒಂಥರ. ತುಂಬ ಆಗ್ತಾ ಇತ್ತು. ಐ ರಿಯಲಿ ಚೈಲ್ಡ್ಹುಡಲ್ಲಿ ಏನೆಲ್ಲ ಮಾಡ್ಬೋದಿತ್ತು, ಇದ್ರ ಮೇಲೆ ಟೈಮ್ ವೇಸ್ಟ್ ಮಾಡ್ಬಿಟ್ನಲ್ಲಪ್ಪ ಅಂತ ಅನ್ಸುತ್ತೆ. ಅಂದ್ರೆ ಬೇರೊಬ್ಬರ ಕಡೆ ಗಮನ ಕೊಟ್ರೆ ನಮ್ಮ ಲೈಫ್ ಹಾಳಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ನೀವು. ಬೇರೊಬ್ರಿಗಲ್ಲ, ತುಂಬಾ ನಮ್ಮ ಬಗ್ಗೆನೆ. ಓ ಹೌ ಆಮ್ ಐ, ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನೀವು ಬೇರೆದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಷ್ಟೊಂದು ಬರೀ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ತಿದ್ರೆ ಏನೇನು ಕಾಣಿಸಲ್ಲ ನಮಗೆ. ಐ ಫೀಲ್ ಐ ವೇಸ್ಟೆಡ್ ಬೈ ಥಿಂಕಿಂಗ್ ಟೂ ಮಚ್ ಅಬೌಟ್ ಮೈ ಸೆಲ್ಫ್. ಓಕೆ, ಬರೀ ಥಿಂಕ್ ಮಾಡ್ತಾ ಇರ್ತೀವಿ, ಅದು ಪ್ರೋಸೆಸ್ ಆಗಲ್ಲ ಅಂತ. ಏನು ಆಕ್ಷನ್ ಆಗಲ್ಲ, ತುಂಬಾ ಯೋಚನೆನಲ್ಲೇ ಮುಳುಗೋಗ್ತೀವಿ. ಫ್ಯಾಟಿ ಕಿಡ್ ಅಂತ ಹೇಳಿದ್ರಲ್ಲ, ಎಷ್ಟು ಕೆಜಿ ಇದ್ರಿ, ಈಗ ಎಷ್ಟು ಕೆಜಿ ಇದ್ರ? ನಾನು 6th standard ಅಲ್ಲಿ ಇದ್ದಿದ್ದಕ್ಕಿಂತ 4 kgs ಕಡಿಮೆ ಇದ್ದೀನಿ. ಇನ್ ಯಾವ್ದು ನಾನು ಹಾಕೊಳ್ಳೋ ಎಲ್ಲ ಬಟ್ಟೆ ನಮ್ಮ ಅಪ್ಪ ಅಮ್ಮ ನನ್ನ 5th standard 6th standard ಆ ರೇಂಜಲ್ಲಿ ತೆಕ್ಕೊಟ್ಟಿರೋ ಬಟ್ಟೆಗಳು ಎಲ್ಲದೂ ನನ್ನ ಬೀರುಲಿ ಕ್ಷೇಮವಾಗಿ ಇವತ್ತಿಗೂ ವಾಶ್ ಆಗತ್ತೆ, ಹೋಗತ್ತೆ, ಹಾಕೋತೀನಿ, ಹೋಗತ್ತೆ, ಆ ಥರದಲ್ಲೇ ಇದೆ. ನಾನು ಹೊಸ ಬಟ್ಟೆಗಳು ತುಂಬಾ ಕಡಿಮೆ ಕೊಂಡು. ಅಲ್ಲ, ಈಗ ನೀವು ಫ್ಯಾಟಿ ಕಿಡ್ ಅಂತ ಅಂತಾರ ಯಾರಾದ್ರೂ ನಿಮ್ಮನ್ನ? ಈಗಲ್ಲ, ಇವಾಗ ನಾನು ದೊಡ್ಡೋಳಾಗಿದ್ದೀನಿ. ಅಲ್ಲ, ದೊಡ್ಡೋಳಕ್ಕೆ, ಬಟ್ 4 kg ಆಗಕ್ಕೂ ಈಗಕ್ಕೂ ಬರೀ 4 kg ಅಂತಂದ್ರೆ ಏನ್ ಡಿಫ್ರೆನ್ಸ್? ಅವಾಗ ನಾನು 11 ವರ್ಷದ ಹುಡುಗಿ, ಕುಳ್ಳಕ್ಕಿದ್ರಿ, ಇದೇ ಹೈಟ್ ಇದ್ದೆ ನಾನು. ಸೊ ಅಸೆಂಬ್ಲಿನಲ್ಲಿ ನಾನು ಲಾಸ್ಟ್ ಅಲ್ಲಿ ಇರ್ತಾ ಇದ್ದೆ 5th standard ಅಲ್ಲಿ ಆಯ್ತಾ.
ಎಲ್ಲ ಹುಡುಗಿರಿಗೂ ಗ್ರೋತ್ ಸ್ಪಾಟ್ ಸ್ವಲ್ಪ ಲೇಟ್ ಆಗಾಯ್ತು. ಸೊ ಬೈ ದ ಟೈಮ್ ನಾನು 10th ಬರೋತ್ತಿಗೆ ನಾನು 2nd ಬಂದ್ಬಿಟ್ಟಿದ್ದೆ. ಐ ವಾಸ್ ಆಲ್ರೆಡಿ ಸೇಮ್ ಹೈಟ್ 6th ಸ್ಟ್ಯಾಂಡರ್ಡ್ ಅಲ್ಲಿ. ಹಂಗೆ ಬಿಕಾಸ್ ಎವ್ರಿ ಒನ್ ಎಲ್ಸ್ ವಾಸ್ ಗ್ರೋಯಿಂಗ್ ಟಾಲರ್. ಮತ್ ಯಾರು ಫ್ಯಾಟಿ ಅಂತಂದ್ರು ಅಂತ ಗೊತ್ತಿಲ್ಲ. ಅವಾಗ ಪಪ್ಪಿ ಫ್ಯಾಟ್ ಎಲ್ಲ ಇರತ್ತಪ್ಪ, ಏನ್ ಪ್ರಾಬ್ಲಮ್? ನೀವ್ ಯಾಕಾದ್ರೂ ಅನಲೈಸ್ ಮಾಡ್ತಿದ್ದೀರಾ ಇವಾಗ? ಅಲ್ಲ ಮೇಡಮ್, ನಾನೇನಂತಂದ್ರೆ ಈಗ ಹುಡುಗಿರ್ ಅಂತಂದ್ರೆ ಈಗ ಯಾರಿಗಾದ್ರೂ ಒಬ್ರು ಇರ್ತಾರಲ್ಲ, ನಾನು ಹೆಲ್ತ್ ರಿಲೇಟೆಡ್ ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ ಕಡೆಯಿಂದ ಒಂದ್ ಒಳ್ಳೆ ಮೆಸೇಜ್ ಕೊಡೋಣ ಈಗಿನ ಹುಡುಗಿರಿಗೆ. ಯೋಗ ಟೀಚರು. ಯೋಗ ಈಗ 4 kg ಕಡಿಮೆ ಮಾಡಕ್ಕೆ ಏನೆಲ್ಲ ಮಾಡಿದ್ರಿ ಹೇಳಿ? 4 kg ಕಡಿಮೆ ಮಾಡೋದಕ್ಕಲ್ಲ, 11 ಇಯರ್ಸ್ಗೆ ಅಷ್ಟಿದ್ದೆ ಅಂದ್ರೆ, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ದೊಡ್ಡೋಳು ಆಗ್ತಾ ಇನ್ನೂ ಜಾಸ್ತಿ ಆಗಿದ್ದೆ ನಾನು. ಆಮೇಲೆ ಕಡಿಮೆ ಆದೆ. ಎಷ್ಟಾಗಿದೆ? 4 kilos ಅಲ್ಲ, ಐ ಲಾಸ್ಟ್ ಆಲ್ಮೋಸ್ಟ್ 15 kilos. 15 kilos ಟೋಟಲ್. ಅಂದ್ರೆ ಹೈಯೆಸ್ಟ್ weight ಎಷ್ಟಿತ್ತು? ಯಾಕೆ ಹೇಳಿ, ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ತಾನೆ? ಎಷ್ಟು ಈಸಿಯಾಗಿ ಹೇಳಿದೀನಿ 4 kilos 15 kilos ಅಂತೆಲ್ಲ. ಈಗ ಎಷ್ಟಿದ್ರೆ ಹೋಗ್ಲಿ ಹೇಳಿ. ಹೇಳಲ್ಲ. ಎಸ್ ಮ್ಯಾಮ್, ಆ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು ಅಂದ್ರೆ 15 kg ಕಡಿಮೆ ಮಾಡಬೇಕು ಅಂದಾಗ ಎಷ್ಟು ದಿನ ಟೈಮ್ ತಗೊಂಡ್ರಿ ಅಂಡ್ ಹಾಗೇನೆ ಏನೆಲ್ಲ ಮಾಡಿದ್ರಿ? ಆಕ್ಚುಲಿ ಈ ಸರ್ತಿ ಅದು ವೇಟ್ ಲಾಸ್ ಆಗ್ಬೇಕು ಅಂತ ಆಗಿದ್ದು ಬಿಕಾಸ್ ನಂಗೆ ನೀ ಇಂಜುರಿ ಆಯ್ತು. ನನ್ನ ಹಸ್ಬೆಂಡ್ ರನ್ನರ್ ಆಯ್ತಾ, ಅವನ್ನ ನೋಡಿ ನೋಡಿ ನಂಗೂ ಓಡೋಣ ಅಂತ ಅನ್ಸಕ್ ಶುರು ಆಯ್ತು. ನಾನು ಫುಲ್ ಜೋಶಲ್ಲಿ ಓಡ್ಬಿಟ್ಟೆ. ನಾನು ತುಂಬಾ ಕಾಂಪಿಟೇಟಿವ್ ಓಡ್ಬಿಟ್ಟೆ. ಸಕ್ಕದಾಗಿ ಇಂಜುರಿ ಆಯ್ತು. 2 ಮಂಡಿ ಮಿನಿಸ್ಕಸ್ ಅಂತ ಇರುತ್ತೆ, ಟೇರ್ ಆಗೋಯ್ತು 2. ಅದಾದ್ಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಶುರು ಆಯ್ತು. ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ವೇಟ್ ಲಾಸ್ ಒಂಥರ ಬೈ ಪ್ರಾಡಕ್ಟ್ ಆಯ್ತು. ಮಸಲ್ ಬಿಲ್ಡಿಂಗ್ಗೆ ವೇಟ್ ಲಾಸ್ ಆಗ್ತಾ ಶುರು ಆಯ್ತು ಅದಾಗದೆ ಬಿಕಾಸ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಈಟಿಂಗ್ ಹ್ಯಾಬಿಟ್ಸ್ ಎಲ್ಲಾನು ಆಲ್ ಓವರ್ ದ ಪ್ಲೇಸ್ ಇತ್ತು. ಇವಾಗ ಆಕ್ಸೆಸ್ಸು ನೋಡಿ, ಈಗ ನನ್ನ ಫೋನಲ್ಲಿ ನಂಗೆ ಏನು ಬೇಕು, ನಾನು ಇವಾಗ ಬ್ಲಿಂಕಿಟ್ ಓಪನ್ ಮಾಡಿ ಇಫ್ ಐ ಆರ್ಡರ್ ಸಮಥಿಂಗ್ ಬಿಫೋರ್ ವಿ ಆರ್ ಡನ್ ಬಂದ್ಬಿಟ್ಟಿರುತ್ತೆ ಅಲ್ವಾ. ಸೊ ಇವಾಗ ನನಗೇನು ಅನ್ನಿಸ್ತಾ ಇದೆಯಾ, ಗ್ರಾಟಿಫಿಕೇಶನ್ ಅನ್ನೋದು ಎಷ್ಟು ಬೇಗ ಇದೆ ಅಂದರೆ ಯೋಚನೆ ಮಾಡೋ ಅಷ್ಟಿಲ್ಲ. 1 ಸೆಕೆಂಡ್ ನಂಗೆ ಇದು ನಿಜವಾಗ್ಲೂ ಬೇಕಾ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ವಿ ವುಡ್ ಹ್ಯಾವ್ ಆರ್ಡರ್ಡ್. ಸೊ ಯೋಗ, ಸ್ಟ್ರೆಂತ್ ಟ್ರೈನಿಂಗ್ ಆಲ್ ಕೇಮ್ ಟುಗೆದರ್ ಟು ಹೆಲ್ಪ್ ವಿತ್ ವೇಟ್ ಲಾಸ್. ಎಷ್ಟು ಅವರ್ಸ್ ಅಂತ ಏನೇನು ಮಾಡ್ತಿದ್ರಿ? ಸ್ಟ್ರೆಂತ್ ವೇಟ್ ಇದು ಯೋಗ ಎವ್ರಿಡೇ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ. ಯೋಗ ಕ್ಲಾಸ್ ನಾನು ತಗೊಳ್ಳೋದ್ರಿಂದ 3 hours ಇರುತ್ತೆ ನನ್ನ ಕ್ಲಾಸಸ್ಸು. 1 hour ನಾನು ಮಾಡ್ತೀನಿ, ಇನ್ 2 hours ಹೇಳ್ಕೊಡ್ತೀನಿ. ಸೊ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ದಿನದಲ್ಲಿ ನಂದು ಮಿನಿಮಮ್ 4 hours ಆಗೋಗುತ್ತೆ, ಅದಾಗದೆ ಆಗೋಗುತ್ತೆ. ಈ ಮಂಡಿಗೆಲ್ಲ 2 ಕಾಲ್ಗೂ ಆ ಥರ ಆದಾಗ ಬೆಡ್ ರೆಸ್ಟ್ ಹತ್ರ ಏನಾದ್ರು ಮಾಡಿದ್ರು? ಬೆಡ್ ರೆಸ್ಟ್ ಇನ್ಫ್ಯಾಕ್ಟ್ ನನ್ನ ಫಿಸಿಯೋಥೆರಪಿಸ್ಟ್ ಏನಾದರೂ ಆಗಲಿ ವಾಕ್ ಅಂತೂ ಮಾಡ್ತಾ ಇರು ಅಂತ ಹೇಳ್ತಾರೆ. ಅದು ಎಷ್ಟು ಟೈಮ್ ತಗೊಂಡಿತ್ತು ಅದು? ಹೀಲ್ ಆಗಕ್ಕೆ 1 year ತಗೊಂಡು. 1 year ಫುಲ್ಲಿ ಹೀಲ್ ಆಗಕ್ಕೆ 1 year ತಗೊಂಡು. ಎಸ್ ಮ್ಯಾಮ್. ಈಗ 3rd generation ಇದೆಯಲ್ಲ, ಸೊ ಮುಂದೆ ಮಗು ಜೊತೆ ಏನಾದ್ರು ಆ್ಯಕ್ಟ್ ಮಾಡ್ಬೋದಾ ಅಥವಾ ಅಂತ? ನಾನು ನಮ್ಮ ಅಪ್ಪ ಅಮ್ಮನ ಮಗಳು, ಅವಳಿಗೆ 18 ಆದಮೇಲೆ ಆ್ಯಕ್ಟ್ ಮಾಡಬೇಕು ಅನ್ಸುತ್ತೆ, ಅವಳು ಮಾಡ್ಬೋದು. ನಾನಂತೂ ಅವಳನ್ನ 18 ಆಗೋವರೆಗೂ ದಯವಿಟ್ಟು ಕ್ಯಾಮ್ರಾ ಮುಂದೆ ಬರಬೇಡ ಅಂತ ಹೇಳ್ತೀನಿ. ಸ್ಟೇಜ್ ಮೇಲೆ ಬರಲಿ, ಇವಾಗಲೇ ಬರಲಿ, ನೋ ಪ್ರಾಬ್ಲಮ್. ಸ್ಟೇಜ್ ಬೇರೆ, ಸ್ಟೇಜ್ ಮೇಲೆ ಇದ್ದಾಗ ಸಿಗುತ್ತಲ್ಲ ಅಟೆನ್ಷನ್ನು, ಅದು ಬೇರೆ. ಕ್ಯಾಮ್ರಾ ಮುಂದೆ ಸಿಗುತ್ತಲ್ಲ ಅಟೆನ್ಷನ್ನು, ಇಟ್ಸ್ ವೆರಿ ಡಿಫ್ರೆಂಟ್. ಸ್ಟೇಜ್ ಮೇಲೆ ಇದ್ದಾಗ ನೀವು ಕೇರೆ ಮಾಡಲ್ಲ, ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅನ್ನೋ ಥಾಟೇ ಬರಲ್ಲ. ಕ್ಯಾಮ್ರಾ ಮುಂದೆ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಯುವರ್ ಮೈಂಡ್ ಇಸ್, ಆ್ಯಂಡ್ ಕ್ಯಾಮ್ರಾ ಆದಾಗ ಏನು, ದರ್ ಇಸ್ ಆಲ್ವೇಸ್ ಸಮಥಿಂಗ್ ಟು ಗೋ ಬ್ಯಾಕ್ ಆ್ಯಂಡ್ ವಾಚ್. ನಾನು ಹೆಂಗೆ ಕಾಣ್ತಾ ಇದ್ದೀನಿ, ಯು ವಿಲ್ ನಾಟ್ ಥಿಂಕ್ ನಾನು ಹೌ ವಾಸ್ ಐ ಫೀಲಿಂಗ್ ವೆನ್ ಐ ವಾಸ್ ಆ್ಯಕ್ಟಿಂಗ್. ಅದು ಥಾಟೇ ಬರಲ್ಲ. ಹೆಂಗೆ ಕಾಣ್ತಾ ಇದ್ದೀನಿ ಆ ಥಾಟ್ ಬಂದುಬಿಟ್ರೆ ಯು ಕಾನ್ ಆ್ಯಕ್ಟ್. ಇಟ್ ಇಂಟರ್ಫಿಯರ್ಸ್, ನಿನ್ನ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ಅದು ಬರೀ ಅಪಿಯರೆನ್ಸೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನೋ, ಐ ವಿಲ್ ನಾಟ್ ಎಂಕರೇಜ್ ಕ್ಯಾಮ್ರಾ ಆ್ಯಕ್ಟಿಂಗ್ ಟಿಲ್ ಶಿ ಇಸ್ 18 ಆದಮೇಲೆ ಅವಳ ಹಣೆ ಬರಹ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಷ್ಟ. ಎಸ್, ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋಂಥ ಆಸೆ ಇದೆ? ನನ್ನ ಮಗಳ. ನೀವು ಮ್ಯಾಮ್? ನಾನು ವಿಜಯ್ ದೇವರಕೊಂಡ ತುಂಬ ಇಷ್ಟ ನನಗೆ. ಪುನೀತ್ ರಾಜ್ಕುಮಾರ್ ತುಂಬ 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 ಇಷ್ಟ ಆಯಿತು. ಧನಂಜಯ ತುಂಬ ಇಷ್ಟ. ಆಮೇಲೆ ವಿದ್ಯಾ ಬಾಲನ್ ಸಖತ್ ಇಷ್ಟ ಆಯಿತಾ. ಐ ಥಿಂಕ್ ವಿಲ್ ಬಿ ವೆರಿ ಫನಿ. ಅಂದರೆ ಯಾವುದೋ ಕಾಮಿಡಿ ನಾನು ವಿದ್ಯಾ ಬಾಲನ್ ಅವ್ರ ಜೊತೆ ಮಾಡೋಕ್ಕೆ ಸಿಕ್ಕಿದ್ರೆ ಐ ಥಿಂಕ್ ವಿಲ್ ಬಿ ಗ್ರೇಟ್. ಶಬಾನಾ ಅಮೀನು ಸಖತ್ ಇಷ್ಟ. ಆಮೇಲೆ ಐ ಥಿಂಕ್ ಇವಾಗ ಬರ್ತಿರೋರು ಎಲ್ಲರೂ ಎಷ್ಟೊಂದು ಜನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಿಯಲಿ ಐ ಫೀಲ್ ಆ್ಯಕ್ಟರ್ಸ್ ಇನ್ ಜನರಲ್ ಹ್ಯಾವ್ ಬಿಕಮ್, ಮಧ್ಯದಲ್ಲಿ ಒಂದು ಫೇಸ್ ಇತ್ತು ನೆನಪಿದೆಯಾ, 2004 ಇಂದ 11ವರೆಗೂ ಅದು ಅವ್ರು ಇಂಡಿಯನ್ಸ್ ಥರನೇ ಕಾಣ್ತಾ ಇರಲಿಲ್ಲ ಆ್ಯಕ್ಟರ್ಸು. ಏನೋ ಈವನ್ ಬಾಯ್ಸ್ ಅವರು ಇಂಡಿಯನ್ಸ್ ಥರ ಇರ್ತಾ ಇರಲಿಲ್ಲ. ಎಲ್ಲರೂ ತುಂಬ ಬ್ಲೂ ಲೆನ್ಸು ಏನೇನೋ ಹಾಕೊಂಡು ವಿಚಿತ್ರವಾಗಿರೋರು. ಇವಾಗ ಎಲ್ಲರೂ ಮನುಷ್ಯರ ಥರ ಆಗಿದ್ದಾರೆ. ಮತ್ತೆ ಈಗ ಒರಿಜಿನಾಲಿಟಿ, people are more comfortable in their skin, and I think actors, quality of actors, everything is changing now. So ಎಷ್ಟೊಂದು ಜನ ಜೊತೆ ಮಾಡೋಕೆ ಮಜಾ ಇರುತ್ತೆ. ಎಸ್, ಒಂದ್ ಕಡೆ ಡಾಲಿ ಇಷ್ಟ ಅಂದ್ರೆ ಇನ್ನೊಂದ್ ಕಡೆ ವಿಜಯ್ ದೇವರಕೊಂಡ ಇಷ್ಟ ಅಂದ್ರೆ ಅವರಿಬ್ಬರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕರೆ ಯಾವ ಕ್ಯಾರೆಕ್ಟರ್ ಚೂಸ್ ಮಾಡ್ತೀರಾ? I don't know. I mean, I don't know.
ಆಸೆ ಇದೆ ಮ್ಯಾಮ್, ನೀವು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಮ್ಯಾಮ್. ಆಯ್ತು, ಯಾವ ತರ ಎಕ್ಸ್ಪ್ರೆಷನ್ಸ್ ಗೊತ್ತಾ? ಗೊತ್ತಾಗ್ತಿದೆ ನನಗೆ, ಬಟ್ ಒಳಗಿರುವಂತ ಮಾತುಗಳು ಬರ್ತಿಲ್ಲ. ಅಂದ್ರೆ ಇಟ್ ಶುಡ್ ಬಿ ಲೈಕ್ ಅ ಫೇಸ್ ಆಫ್ ಥಿಂಗ್. ಹಾ. ಅಂದ್ರೆ ಪರ್ಫಾರ್ಮೆನ್ಸ್ ಈಕ್ವಲ್ ಆಗಿರ್ಬೇಕು ಆ ತರ. ಇಟ್ ಶುಡ್ ನಾಟ್ ಬಿ ಆ ತರದಲ್ಲ. ಅಂದ್ರೆ ಅವ್ರೇನೋ ಮಾಡ್ತಿದಾರ, ನಾನು ಈಕ್ವಲ್ ಅವ್ರೊಂದು ಹೊಡೆದ್ರೆ ನೀವೊಂದು ಆ ತರ ಅಲ್ಲ ಅಚ್ಚಿ. ಏ ಐ ಮೀನ್ ಟು ಸೇ ಅದು ತುಂಬಾ ರೈಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಆಕ್ಟರ್ಸ್, ಐ ಫೀಲ್ ನಾನು ತುಂಬಾ ಒಳ್ಳೆ ಆಕ್ಟರು ಅಂಡ್ ದೇ ಆರ್ ವೆರಿ ಗುಡ್ ಆಕ್ಟರ್ಸ್. ಸೊ ನಾವು ಇಟ್ ಡಿಪೆಂಡ್ ಆನ್ ರೈಟರ್ಸ್ ಚೆನ್ನಾಗಿ ಬರ್ಕೊಟ್ರೆ ಐ ಥಿಂಕ್ ತುಂಬಾ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ. ನಾನು ಇವಾಗ ಒಂದು ಮೂವಿ ಮಾಡಿದ್ದೀನಿ ಆಯ್ತಾ, ಇದುವರೆಗೂ ಯಾವ ಮೂವಿ? ನಾನು ಅದ ಹೆಸರು ಹೇಳೋಂಗಿಲ್ಲ ಅಂತ ಹೇಳಿ ಕಳ್ಸಿದ್ದಾರೆ. ಸೊ ಆ ಮೂವಿನಲ್ಲಿ ನನ್ನ ಕೋ ಆಕ್ಟರ್ ಇದನ್ನಲ್ಲ, ಐ ಫೀಲ್ ಲೈಕ್ ಇದುವರೆಗೂ ನಾನು ನಾಟಕ ಎಲ್ಲ ಸೇರಿ ದ ಬೆಸ್ಟ್ ಕೋ ಆಕ್ಟರ್ ಐ ವರ್ಕ್ ವಿತ್ ಇಸ್ ಹಿಮ್. ಓಕೆ, ಇವಾಗ ನೀವು ಮೂವಿ ಹೆಸರು ನಾನು ಹೇಳ? ನಾನು ಹೇಳಲ್ಲ, ಪಾರ್ಟಿ ಕೊಡ್ಸಿದ್ರೆ ಹೇಳ್ತೀನಿ. ಎಸ್ ಸರ್. ಈಗ ತಂದೆ ತಾಯಿಯಿಂದ ಏನ್ ಕಲ್ತ್ರಿ ಅಂತ? ಅಪ್ಪ ಅಮ್ಮನಿಂದ ತುಂಬಾ ಗ್ರೌಂಡೆಡ್ ಆಗಿರೋದು ಕಲ್ತ್ಕೊಳ್ತಾ ಇದ್ದೀನಿ ಆನ್ ಅ ರೆಗ್ಯುಲರ್ ಬೇಸಿಸ್. ಆಕ್ಚುಲಿ ಅಮ್ಮ ಇಸ್ ಪ್ರಕಾಶ್ ಬೆಳ್ವಾಡಿಸ್ ವೈಫ್ ಆಯ್ತಾ. ವೆನ್ ಯುವರ್ ದ್ಯಾಟ್ ಯುವರ್ ಸಮಥಿಂಗ್ ಎಲ್ಸ್. ಇವತ್ತಿಗೂ ಅಮ್ಮ ಬಸ್ಸಲ್ಲೇ ಓಡಾಡೋದು. ಇವತ್ತಿಗೂ ಅಮ್ಮ ಶಿ ಇಸ್ ಸೋ ಸಿಂಪಲ್ ಅಂದರೆ. ಆ್ಯಂಡ್ ಅಮ್ಮ ಅದು ಕಲ್ಟಿವೇಟ್ ಮಾಡ್ಕೊಂಡಿರೋದಲ್ಲ, ಅಮ್ಮನ ರೀತಿ ಅದು. ಸೊ ಏನೇ ಬಂದ್ರೂ ನಾವು ಅಪ್ಪನೂ ಅಷ್ಟೇ, ಅಪ್ಪ ಆಲ್ಸೋ ಟ್ರಾವೆಲ್ಸ್ ಬೈ ಮೆಟ್ರೋ. ಆ್ಯಂಡ್ ಅಪ್ಪಂಗೆ ಸರ್ ನೀವು ಮೆಟ್ರೋಲ್ ಯಾಕೆ ಓಡಾಡ್ತಿದ್ದೀರಾ ಅಂತ ಯಾರಾದರೂ ಕೇಳಿದ್ರೆ ಐ ಥಿಂಕ್ ಅಪ್ಪ ತುಂಬ ಕನ್ಫ್ಯೂಸ್ಡ್ ಆಗಿ ನೋಡುತ್ತೆ ಅವ್ರನ್ನ. ಬಿಕಾಸ್ ಮೈ ಪೇರೆಂಟ್ಸ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾಯಿಲ್ಲ ಬೈ ಟ್ರಾವೆಲಿಂಗ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ದೇ ಥಿಂಕ್ ಲೈಫ್ ಇಸ್ ಮೆಂಟ್ ಟು ಬಿ ಸ್ಪೆಂಟ್ ಇನ್ ಅ ಕಮ್ಯುನಿಟಿ. ಅಪ್ಪ ಅಮ್ಮ ಏನೇ ಮಾಡಿದ್ರು ಕಮ್ಯುನಿಟಿಗೆ ಮಾಡ್ತಾರೆ. ಅಪ್ಪ ಅಮ್ಮ ಏನೇ, ಇಫ್ ಐ ವಿಶ್ ಫಾರ್ ಸಮಥಿಂಗ್ ಹೇಳ್ತಾರಲ್ಲ, ಇಫ್ ಐ ವಿಶ್ ಫಾರ್ ಎನಿಥಿಂಗ್, ಇನ್ ಎವ್ರಿ ಸಿಂಗಲ್ ವಿಶ್ ಇಟ್ ಈಸ್ ಗುಡ್ನೆಸ್ ಆ್ಯಂಡ್ ಹ್ಯಾಪಿನೆಸ್ ಫಾರ್ ಆಲ್ ಅನ್ನೋದು. ಐ ಬಿಲೀವ್ ಯು ಕೆನಾಟ್ ಬಿ ಹ್ಯಾಪಿ ಅನ್ಲೆಸ್ ದ ಪರ್ಸನ್ ನೆಕ್ಸ್ಟ್ ಟು ಯು ಇಸ್ ಹ್ಯಾಪಿ. ಅದು ನಮ್ಮ ಅಪ್ಪ ಅಮ್ಮನಿಂದ ಬಂದಿರೋದು. ದೇ ವಿಲ್ ಡೂ ಎವ್ರಿಥಿಂಗ್ ಇನ್ ದರ್ ಕೆಪಾಸಿಟಿ ಸುತ್ತಮುತ್ತ ಜನನ ಹೆಲ್ದಿಯಾಗಿ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ. ನಮ್ಮಮ್ಮ ಯಾವುದೇ ಹೊತ್ತಲ್ಲಿ ಅಪ್ಪನ ಫ್ರೆಂಡ್ಸ್ ಬಂದ್ರು ಶಿ ವಿಲ್ ಕುಕ್ ಫಾರ್ ದಮ್. ಅದೊಂದು ಒಂಥರ ಆ ಸಿಂಪಲ್ ಮೆಂಟಾಲಿಟಿ ಹಳೇ ಕಾಲದವರಿಂದ ಬಂದು ಪಾಸ್ ಆನ್ ಆಗೋದು. ಇವಾಗ ಕಲ್ಟಿವೇಟ್ ಮಾಡ್ಕೊಳಕ್ ಆಗಲ್ಲ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್. ನಮ್ಮ ಅಪ್ಪ ಅಮ್ಮ ತುಂಬ ಆಡಂಬರ ಇಲ್ಲದೆ, ತುಂಬ ಶೋಕಿಗಳಿಲ್ಲದೆ, ದೇ ಲಿವ್ ಅ ವೆರಿ ಸಿಂಪಲ್ ಲೈಫ್ ವಿತ್ ವೆರಿ ಸಿಂಪಲ್ ಗೋಲ್ಸ್. ಅಪ್ಪ ಹ್ಯಾಸ್ ಬಿಗ್ ಗೋಲ್ಸ್ ಬಟ್ ದೇರ್ ಅಗೇನ್ ರೂಟೆಡ್ ಇನ್ ಅ ಸಿಂಪಲ್ ಲೈಫ್. ದೇರ್ ಆಂಬಿಷನ್ ವಿಲ್ ನೆವರ್ ಬಿ ನಾನು ಒಂದು ಕಾರ್ ತೊಗೊಂಡ್ಬಿಟ್ರೆ ಅಥವಾ ನಮ್ಮ ಮನೆಯಲ್ಲಿ ಒಂದು ಫೌಂಟನ್ ಇದ್ಬಿಟ್ರೆ ಆ ಥರ ಏನು. ಐ ಕಾಂಟ್ ಇಮ್ಯಾಜಿನ್ ನಮ್ಮ ಅಪ್ಪ ಅಮ್ಮ ಆ ಥರ. ಮೂವಿನೂ ನಮ್ಮ ಅಪ್ಪ ಆ ಥರ ಮಾತಾಡ್ಬೋದು ಹೊರತು ದೇ ಆರ್ ವೆರಿ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತಂದಾಗ ಏನ್ ಮಾಡ್ತೀರಾ? ಎಲ್ಲಾದ್ರೂ ಟ್ರಿಪ್ ಆ ಥರ? ನಾವು ಇದುವರೆಗೂ ಒಂದೇ ಟ್ರಿಪ್ ಹೋಗಿರೋದು. ಯಾವ ಕಡೆ? ಅದು ನಮ್ಮ ನಾಯಿನ ಕರ್ಕೊಂಡು. ನಾಯಿನ್ ಕರ್ಕೊಂಡು ಟ್ರಿಪ್ ಹೋಗ್ತೀರಾ? ಸೂರತ್ ಕಲ್ಲಿಗೆ ಬೀಚಲ್ಲಿ. ಅದು ಇವತ್ತು ಡ್ರೈವ್ ಮಾಡ್ಕೊಂಡು ರೀಚ್ ಆದ್ವಿ, ರಾತ್ರಿ ಬೀಚಲ್ಲಿ ಆಡಿದ್ವಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೀಚಲ್ಲಿ ಆಡಿದ್ವಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗು 7 o'clock ವಾಪಸ್ ಬೆಂಗಳೂರಿಗೆ ಬಂದ್ವಿ. ನನ್ನ ನಾಯಿ ಸುಸ್ತಾಗೋಗಿದ್ದ. ನನ್ನ ನಾಯಿಗೆ ಜಾಗ ಕೊಡೋದಕ್ಕೆ ಅವಾಗ ಪುಟ್ಟು ಕಾರ್ ಇತ್ತು ನಮ್ಮ ಮನೆಯಲ್ಲಿ ಆಯ್ತಾ. ಅಪ್ಪ ಅಮ್ಮ ಮುಂದೆ ಕೂತಿದ್ದಾರೆ. ನಮ್ಮ ನಾಯಿ ಸುಸ್ತಾಗ್ಬಿಟ್ಟಿದ್ದ ಅಂತ ಅವನಿಗೆ ಹಿಂದೆ ಸೀಟ್ ಕೊಟ್ಟು ನಾನು ನಮ್ಮ ಅಕ್ಕ ಸೀಟ್ ಎಡ್ಜಲ್ಲಪ್ಪ ಕೆಳಗಡೆ ಕೂತ್ಕೊಂಡಿದ್ವಿ ಅವನಿಗೆ. ಸೊ ದಟ್ಸ್ ದ ಓನ್ಲಿ ಫ್ಯಾಮಿಲಿ ಟ್ರಿಪ್ ವಿವ್ ಡನ್. ತೇಜು ಬೆಳವಾಡಿ ಡಾಗ್ ಲವರ್ ಬಟ್ ನನ್ನ ನಾಯಿ ಇತ್ತಲ್ಲ ಆ ಡಾಗ್ ಜಾಸ್ತಿ ಲವ್. ಯಾವ್ದು ಇರೋದು ನಿಮ್ಮ ಹತ್ರ? ಬೀದಿ ನಾಯಿ ಇದ್ದ, ಗುಲ್ಡು ಅಂತ ಅವನ ಹೆಸರು. ಗುಲ್ಡು. ಇಂಡೈರೆಕ್ಟ್ ಆಗಿ ಬೈತಿದ್ದೀರ ನನ್ನ? ಇಲ್ಲ ಅದಕ್ಕೂ ಒಂದು ಸ್ಟೋರಿ ಇದೆ, ಅದು ಯಾವಾಗಾದ್ರೂ ಬೇರೆ ಹೇಳಿ ಮೇಡಮ್, ಪರವಾಗಿಲ್ಲ. ಹೆಂಗಿದ್ರು ಹೇಳಿದಿರಲ್ಲ, ಕೇಳ್ಬಿಡೋಣ ಗುಲ್ಡು ಸ್ಟೋರಿನ. ಓಕೆ, ಅವನ್ನ ನಾನು 9th standard ಅಲ್ಲಿ ಇದ್ದಾಗ ಅಡಾಪ್ಟ್ ಮಾಡ್ಕೊಂಡಿದ್ದು ಆಯ್ತಾ, ಕೂಪದಿಂದ. ನಂಗೆ ಅದು ಎಲ್ಲ ನಾಯಿನ ಕೇಜಲ್ಲಿ ಓಪನ್ ಅಲ್ಲಿ ಸ್ವಲ್ಪ ಇಷ್ಟುದ್ದ ಬ್ಯಾರಿಕೇಡ್ ಹಾಕಿ ಪಪ್ಪೀಸ್ನ ಬಿಟ್ಟಿದ್ರು ಆಯ್ತಾ. ಆ್ಯಂಡ್ ಅಲ್ಲಿ ಅಡಲ್ಟ್ನ ಕರ್ಕೊಂಡು ಹೋಗ್ಬೇಕು. ಸೊ ನಾನು ನಮ್ಮ ಅಪ್ಪನ ಸ್ಟೂಡೆಂಟ್ನ ಕರ್ಕೊಂಡು ಹೋಗಿದ್ದೆ ಟು ಗೆಟ್ ಲೆಟರ್. ಅಡಲ್ಟ್ ಸೂಪರ್ವಿಷನ್ ಇಂದ ಆಗ್ತಿರೋದು. ನಮ್ಮ ಅಪ್ಪ US ಹೋಗಿತ್ತು, ನಮ್ಮಮ್ಮ ಆಫೀಸಲ್ಲಿತ್ತು. ನನ್ನ ಎಕ್ಸಾಮ್ ಲಾಸ್ಟ್ ಡೇಸ್. ಐ ಥಾಟ್ ಗುಡ್ ಆಪರ್ಚುನಿಟಿ, ಯಾರು ಇಲ್ಲ ಬೈಯಕ್ಕೆ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಐ ಗಾಟ್ ದ ಡಾಗ್. ಈ ನಾಯಿಗಳೆಲ್ಲ ಫ್ರೀಯಾಗಿ ಆಟ ಆಡ್ಕೊಂಡಿತ್ತು. ಸಮ್ಮವ್ ನಂಗೆ ಯಾವುದು ನಾಯಿ ನಂದು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಒಳಗಡೆ ಕರ್ಕೊಂಡೋದ್ರು. ಕೇಜಲ್ಲಿ 2 ನಾಯಿನ ಇಟ್ಟಿದ್ರು
ಆಯ್ತಾ. ಆ ನಾಯಿ 2 ಬ್ರದರ್ಸು ಆ್ಯಂಡ್ ಮದರ್ ಹೋಗ್ಬಿಟ್ಟಿತ್ತಂತೆ, ಅಂದರೆ ರ್ಯಾಶ್ ಡ್ರೈವಿಂಗಲ್ಲಿ. ಸೊ ಈ 2 ಪಪ್ಪೀಸ್ ಉಳಿದಿದ್ದು, ಬೇರೆ ಎಲ್ಲದು ಹೊರಟೋಗಿತ್ತು. ಆ್ಯಂಡ್ ದೀಸ್ 2 ಡಾಗ್ಸ್ ವರ್ ಸೋ ವೀಕ್, ಕಾಣ್ತಾ ಇರಲಿಲ್ಲ 2ಕ್ಕೂ. ನಂಗೇನಾಯ್ತೋ ಗೊತ್ತಿಲ್ಲ, ಐ ಫೆಲ್ಟ್ ಲೈಕ್ ಇದೇ ನನ್ನ ನಾಯಿ, ಇದು ನಾನು ತೊಗೊಂಡ್ರೆ ಇದನ್ನೇ ತೊಗೋಬೇಕು ಅಂದ್ಬಿಟ್ಟು ಐ ಗಾಟ್ ಹಿಮ್ ಹೋಮ್. ಅವ್ನು ಫುಲ್ ಕಣ್ಣೆಲ್ಲ ಗೀಜು ಆಯಿತಾ, ಬೇಬಿ ಅವ್ನು, ಹೀಸ್ ನಾಟ್ ಇವನ್ 4 weeks ಓಲ್ಡ್. ಕಣ್ಣೆಲ್ಲ ಗೀಜಾಗಿದೆ, ನಿಂತ್ಕೊಳ್ಳೋಕ್ಕೆ ತ್ರಾಣ ಇಲ್ಲ. ವೆಟ್ ಇಸ್ ಸೇಯಿಂಗ್ ಸತ್ತೋಗುತ್ತೆ ನಾಯಿ, ನೀನು 9th standard ಇದೆಯಾ, ವೈ ಆರ್ ಯು ಪುಟ್ಟಿಂಗ್ ಯುವರ್ ಸೆಲ್ಫ್ ಥ್ರೂ ಇಟ್, ಕೊಟ್ಬಿಡು, ನಿನ್ನ ಕೈಲಿ ಆಗಲ್ಲ, ಇದೆಲ್ಲ ನೋಡಬಾರ್ದು ಈ ವಯಸ್ಸಿನ ಮಕ್ಕಳು. ಐ ಡೋಂಟ್ ನೋ, ನಾನು ಇದು ಇಂಕ್ ಫಿಲ್ಲರ್ ಇರುತ್ತಲ್ಲ ಅದನ್ನ ತೊಗೊಂಡು ಅವನಿಗೆ ಫೀಡ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಕುಡಂಟ್ ಸ್ಟ್ಯಾಂಡ್ ಡಾಗ್ಸ್ ಆಯಿತಾ, ಇದನ್ನ ಬೇರೆ ಕಟ್ಕೊಂಡು ನಿನ್ನ ಅವಸ್ಥೆ ಏನು, ಫುಲ್ ಶಿ ವೆರಿ ಆಂಗ್ರಿ ವಿತ್ ದಿಸ್ ಹೋಲ್ ವ್ಯೂ. ಯುಗಾದಿ ಹಬ್ಬದ ದಿನ ಎಲ್ಲರೂ ಸೇರಿದ್ವಿ ಆ್ಯಂಡ್ ಅವ್ನು ಕಾಣ್ತಿರ್ಲಿಲ್ವಲ್ಲ, ಅವ್ನ ಕೇಜ್ ಲಾಕ್ ಆಗಿತ್ತು. ಹೋಗಿ 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 ಅದಕ್ಕೆ ಡಿಕ್ಕಿ ಹೊಡಿತಾ ಇದ್ದ. ಅದಕ್ಕೆ ಸುಧಾ ನಮ್ಮ ಅತ್ತೆ ಇದಾರಲ್ಲ, ಅವನಿಗೆ ಬುದ್ಧಿ ಇಲ್ಲ, ಗುಳ್ಳು ನನ್ನ ಮಗ ಅವ್ರ ಸಮಥಿಂಗ್ ಶಿ ಸೆಡ್. ಸೊ ಎಲ್ಲ ನನ್ನ ಕಸಿನ್ಸ್ ಕರೆಕ್ಟ್ ಆಗಿದೆ ಗುಲ್ಡು ಅಂತ ಹೆಸರಿಡಿ. ಸೊ he just became Guldu and then he recovered. ನಿಮ್ಮ ನಾಯಿ ಮರಿಗೆ that's for 12 years. ನಿಮ್ಮ ನಾಯಿ ಮರಿಗೆ ಹೆಸರು ಕೊಟ್ಟಿದ್ದೆ ನಿಮ್ಮ ಅತ್ತೆ. ಎಸ್. ಅಪ್ಪ ಏನು ಹೇಳಿಲ್ವಾ ನಾಯಿ ಬಂದ ಮೇಲೆ? ಅಪ್ಪ ಬಂತು, US ಇಂದ ಬಂತು, ನೋಡ್ತಾನೆ ಇಲ್ಲ ನಾಯಿನ. ಆ್ಯಂಡ್ ಫೈನಲಿ ನಮ್ಮ ಅಮ್ಮ ಒಪ್ಕೊಂಡ್ಬಿಟ್ರು, ಬಿಕಾಸ್ ನಮ್ಮ ಬಂದಿದ್ರು ಅವಾಗ ನನ್ನ ಜೊತೆ ರಜದಲ್ಲಿ ಇರೋದಕ್ಕೆ. ಆ್ಯಂಡ್ ಅಮ್ಮ ಬೈತಾ ಇದ್ದಾರೆ, ಬೈಬೇಡ ಕಣೆ, ನಂಗೆ ಯಾಕೋ ಇವ್ರು ಕಾಣ್ತಾ ಇದಾರೆ ಇದರಲ್ಲಿ ಅಂತ ಅಜ್ಜಿ ಹೇಳ್ಬಿಟ್ರು. ಇವರು ಅಂತ ಅಮ್ಮನಪ್ಪ ಹೋಗ್ಬಿಟ್ಟಿದ್ರು, ತಾತ ಆಗ್ತಾನೆ. ನಿಮ್ ತಾತನ ನಾಯಿಯಲ್ಲಿ ಕಾಣ್ತದೆ ಅಂತ ನಮ್ಮ ಅಜ್ಜಿ ಹೇಳ್ಬಿಟ್ರು. ಸೊ ಫುಲ್ ಈಕ್ವೇಶನ್ ಚೇಂಜ್ ಆಗೋಯ್ತು ಮನೆಯಲ್ಲಿ. ನಮ್ಮ ಅಜ್ಜಿ ಬಾದುಷಾ ಏನೋ ತಂದಿದ್ರು, ನಮ್ ತಾತಂಗೆ ಇಷ್ಟ ಆಯ್ತಂತೆ, ಇವನು ತಿನ್ಬಿಟ್ನಂತೆ. ಸೊ ಫಿಕ್ಸ್ ಆಗೋಯ್ತು, ಗುಳ್ಳುನೇ ನಮ್ ತಾತ ಅಂತ. ಗುಳ್ಳುದೇ ನಮ್ ತಾತ. ಇನ್ನೊಂದೊಂದಿದೆ ಥಿಯರಿ, ನಮ್ ಗುಲ್ಡು ಹೋದ್ಮೇಲೆ ನನ್ ಮಗು ಹುಟ್ಟಿದ್ದು. ಒಂದ್ ಥಿಯರಿ ನೌ ಇಸ್ ನನ್ ಮಗುನೇ ಗುಲ್ಡು, ನಿಮ್ ತಾಯಿ ಸಾರಿ ನಿಮ್ ತಾತ. ನನ್ ಮಗುನೇ ಗುಲ್ಡು, ನನ್ ನಾಯಿನೇ ಅಲ್ಲ, ನಿಮ್ ಮೊದಲು ನಿಮ್ ತಾತ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲ ಮೇಡಮ್, ಈಗ ನಿಮ್ಮ ತಾತನಿಂದ ಗುಲ್ಡು, ಗುಲ್ಡು ಇಂದ ನನ್ ಮಗು. ನಿಮ್ ಮಗುಗೆ ಏನಂತ ಹೆಸರಿಟ್ಟಿದ್ದೀರಾ? ಮುದ. ಓಕೆ. ಮಗು ಆದ್ಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಮ ಲೈಫಲ್ಲಿ? ಮಗು ಆದ್ಮೇಲೆ ತುಂಬಾ ಸ್ವಲ್ಪ ಸೀರಿಯಸ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಅಂದ್ರೆ ನಾನು ಬಿಕಾಸ್ ಶಿ ಇಸ್ ವಾಚ್, ಇದೇ ನಾನು ಸೀರಿಯಸ್, ಓಕೆ ಪ್ಲೀಸ್ ಕೇಳಿ ಆಮೇಲೆ ಅವ್ರನ್ನ ಹೆಂಗಿದ್ದೆ ಅಂತ. ಅವಳು ತುಂಬಾ ನೋಡ್ತಾಳಲ್ವಾ, ಅವಳಿಗೇನೋ ಹೇಳ್ಕೊಡೋದಕ್ಕಾಗಲ್ಲ. ನನ್ನನ್ನು ನನ್ನ ಗಂಡ ನೋಡ್ತಾನೆ ಇರ್ತಾಳೆ. ಸೊ ನಾವೇನೋ ಅವಳು ಅದೇ ಆಗ್ತಾ ಇದ್ದಾಳೆ. ಸೊ ಇವಾಗ ಯಾರೋ ರೇಗ್ಸಿದ್ರೆ ಹೊಡಿತೀನಿ ಅನ್ನೋಂಗಿಲ್ಲ ನಾನು, ಅಥವಾ ನೀರು ತೊಗೊಂಡು ಸುರಿದು ಬಿಡೋಂಗಿಲ್ಲ ಅವ್ರ ಮೇಲೆ. ತುಂಬ ಕಂಟ್ರೋಲ್ಡ್ ಆಗಿರಬೇಕು. ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಲಾರ್ಜ್ಲಿ ಚೇಂಜ್ ಆಗಿದೆ ತುಂಬ. ಬಿಕಾಸ್ ಯಾರು ಫಸ್ಟ್ ಸಿಕ್ಕಿದ್ರು ಅಯ್ಯೋ ಅಂದ್ಬಿಟ್ಟು ಚಾಕ್ಲೇಟ್ ಕೊಡ್ತಾರೆ. ಐ ಮೀನ್ ಏನದು ಬ್ರೌನಿ ಪಾಯಿಂಟ್ಸ್ ಯಾಕೆ ಬೇಕು ನಿಮಗೆ ನನ್ನ ಮಗು ಜೊತೆ ಅಂತ ಅನ್ಸುತ್ತೆ. ಮಾತಾಡ್ಸಿ ಮಗುನ, ಯಾಕೆ ಚಾಕ್ಲೇಟ್ ಕೊಡ್ತೀರಾ? ಯು ಡೋಂಟ್ ಹ್ಯಾವ್ ಟು ಡೀಲ್ ವಿತ್ ಹುಳುಕಲ್ಲು, ರೈಟ್? ಅದು ನಿಮ್ಗೆ ಯಾಕೆ ಇದು ದುರ್ಬುದ್ಧಿ ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ಅ ನೈಸ್ ಹ್ಯಾಬಿಟ್. ಆ್ಯಂಡ್ ಅಷ್ಟೇ, ಫುಡ್ ಹ್ಯಾಬಿಟ್ಸ್ ಲಾರ್ಜ್ಲಿ ಚೇಂಜ್ ಆಗಿದೆ ಮಗು ಬಂದಮೇಲೆ. ಫಿಸಿಕಲ್ ಫಿಟ್ನೆಸ್, ಫುಡ್, ಲೈಫ್ ಸ್ಟೈಲ್ ಎಲ್ಲ ಸ್ವಲ್ಪ ಆ ಥರ. ಎಮೋಷನಲಿ ಹೆಂಗಿದೆ ಕನೆಕ್ಟೆಡ್ ಅಂದರೆ ನಿಮ್ಮ ಮತ್ತೆ ನಿಮ್ಮ ಮಗುವಿನ ಜೊತೆ ಎಮೋಷನ್ ಬಾಂಡಿಂಗ್ ಯಾವ ರೀತಿ ಇದೆ? ಇಮೋಷನಲ್ ಬಾಂಡಿಂಗ್ ಹೆಂಗಿದೆ ಅಂದರೆ, ಶಿ ಫೀಲ್ಸ್, ನಾವು ನಾಟಕ ಮಾಡಿ ನಾನು ಪರ್ವ ರಿಹರ್ಸಲ್ ಅವಳು 1 year ಆದಾಗಿಂದ ಬರ್ತಾ ಇದ್ದಾಳೆ. ಸೊ ನಾನು ಈಗ ಫ್ರಮ್ ದ ಟೈಮ್ ಶಿ ವಾಸ್ ಲೈಕ್ an 8 month old ಬೇಬಿ ಕ್ಯಾರಿಯರಲ್ಲಿ ಅವಳನ್ನ ಕೂಡಿಸ್ಕೊಂಡು ಬಸ್ ಹತ್ಕೊಂಡು ಬರ್ತಿದ್ದೆ. ಸೊ ಶಿ ಸೀನ್ ಆಲ್ ದ್ಯಾಟ್ ಅಲ್ವಾ ಅವಳಿಗೆ. ಆ್ಯಂಡ್ ನಮ್ಮ ಜನ್ರೇಷನಲ್ಲಿ ಇಟ್ ವಾಸ್ ನಾರ್ಮಲ್. ನಮ್ಮ ಅಮ್ಮಂದ್ರು ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ರು, ಅಥವಾ ಬಸ್ ಇಲ್ಲ ಅಂದರೆ 1-2 kilometer ನಡೆಸ್ಕೊಂಡು ಹೋಗ್ತಿದ್ರು, ವಾಸ್ ಅ ನಾರ್ಮ್. ಇವಾಗ ಈಸ್ ಅ ಸ್ಟ್ರೇಂಜ್ ಥಿಂಗ್, ಎಸ್ಪೆಷಲಿ ಮಿಡಲ್ ಕ್ಲಾಸಲ್ಲಿ ಬಸ್ಸಲ್ಲಿ ಓಡಾಡೋದು ಇಸ್ ಅ ಡಿಗ್ನಿಟಿ ಇಶ್ಯೂ ಫಾರ್ ಎವ್ರಿಬಡಿ. ಸೊ ಮುದ ಅವಳ ಪಿಯರ್ಸಲ್ಲಿ ಇಸ್ ದ ಓನ್ಲಿ ಒನ್ ಹೂ ವಾಕ್ಸ್, ಟೇಕ್ಸ್ ದ ಬಸ್. ಸೊ ಶಿ ಫೀಲ್ಸ್ ನಂದು ನಮ್ಮ ಅಮ್ಮಂದಿದು, ಅಂದರೆ ಯಾರಾದರೂ ಏನೋ ಕೇಳಿದ್ರೆ ಇಲ್ಲ ನಾನು ನಮ್ಮ ಅಮ್ಮನ ಜೊತೆ ಇದು ಮಾಡ್ತೀನಿ. ಸೊ ಶಿ ಫೀಲ್ಸ್ ನಮ್ದೇನೋ ನಾವು ರಿಹರ್ಸಲ್ಗೆ ಹೋಗ್ತೀವಿ, ನಾವೇನೋ ಸ್ಪೆಷಲ್ ಅನ್ನೋ ಫೀಲಿಂಗ್ ಅವಳಿಗಿದೆ. ಬಿಕಾಸ್ ವಿ ಲಿವ್ ಅ ವೆರಿ ನಾರ್ಮಲ್ ಲೈಫ್. ಶಿ ಫೀಲ್ಸ್ ವಿ ಆರ್ ಚಿಕ್ಕ ಮಕ್ಳಲ್ಲಿ ಒಂದು ಪ್ರೈಡ್ ಇರುತ್ತಲ್ವಾ, ನಾವು ನಾವೆಲ್ಟಿ ಇದ್ದಾಗ ಇಲ್ಲ ನಾವು ಹಾಗೆ ಅನ್ನೋದಿರುತ್ತೆ ಅವಳಿಗೆ ಸ್ವಲ್ಪ. ನನ್ನ ಜೊತೆ ಅದಿದೆ. ಈಗ ನನ್ನ ಗಂಡನ ಜೊತೆ ಅದಿರಲ್ಲ. ಐ ಆಮ್ ವೆರಿ ಸ್ಟ್ರಿಕ್ಟ್. ನನ್ನ ಗಂಡನ ಜೊತೆ ಅವಳಿಗೆ ಏನು ಬೇಕೋ ಎಲ್ಲ ಸಿಕ್ಬಿಡುತ್ತೆ. ಅಪ್ಪ ಅಂತಾಳೆ, ಅವನ್ನ ನೋಡಿದ ತಕ್ಷಣ ಸೊ ಹಿಲ್ ಕ್ಯಾರಿ ಹರ್
It's a more ಶಿಸ್ತಿನ ರಿಲೇಶನ್ಶಿಪ್ ವಿತ್ ಮೀ, ಮೋರ್ ಫನ್ ರಿಲೇಶನ್ಶಿಪ್ ವಿತ್ ಹಿಮ್. ಯಾವತ್ತಾದ್ರೂ ನಿಮ್ಮ ಮತ್ತೆ ನಿಮ್ಮ ಹಸ್ಬೆಂಡ್ ಮಧ್ಯೆ ಮಗಳ ವಿಚಾರಕ್ಕೆ ಜಗಳ ಆಗಿತ್ತು? ಇಲ್ಲ ನಂದು ಅವನದು ಒಂದೇ ಪಾರ್ಟಿಲಿ ಇರ್ತೀವಿ, ಬಟ್ ನಾನು ಬೆಳೆದಿರೋ ರೀತಿ ಅವ್ನು ಬೆಳೆದಿರೋ ರೀತಿ ತುಂಬ ಬೇರೆ. ಫಾರ್ ಎಕ್ಸಾಂಪಲ್, ವೆನ್ ಐ ವಾಸ್ 5 years old, ನನ್ನ ಹತ್ರ ಮನೆ ಬೀಗ ಇತ್ತು, ನಾನೇ ತೆಕ್ಕೊಂಡು ಬರ್ತಾ ಇದ್ದೆ. ITI ಕಾಲೋನಿಯಿಂದ ITI ಬಿಲ್ಡಿಂಗ್ವರೆಗೂ ಸಮ್ 2 kilometer ವಾಕ್. 5 year old ಮೇನ್ ರೋಡ್ ಕ್ರಾಸ್ ಮಾಡ್ಕೊಂಡು ನಾನೇ ಬರ್ತಾ ಇದ್ದೆ, ನಾನೇ ಕೀ ಓಪನ್ ಮಾಡ್ಕೊಂಡು ಮನೆಯಲ್ಲಿ ಏನು ಊಟ ಇರುತ್ತೋ ಬಡಿಸ್ಕೊಂಡು, ನೋಬಡಿ ಎಲ್ಸ್ ಇನ್ ದ ಹೌಸ್. ಓಕೆ, ನನ್ನ ಗಂಡ ನಾನು ಹಂಗೆ ಬೆಳೆದಿದ್ದು ಅಂತಾನೆ, ಬಟ್ ವಾಟ್ ಹಿ ಮೀನ್ಸ್ ಇಸ್ ಅವ್ರ ಅಜ್ಜಿ ಇರ್ತಾ ಇದ್ರು ಮನೆಯಲ್ಲಿ. ಓಕೆ, ಸೊ ನಾನು ಸ್ವಲ್ಪ ಅವ್ರ ಜೊತೆ ಸ್ಟ್ರಿಕ್ಟ್ ಆಗಿದ್ದಾಗ ಹಿ ಫೀಲ್ಸ್ ಇನ್ನೂ ಮಗು ಇದು, ಅಂಡ್ ಐ ಫೀಲ್ ಹೇ ನಾನು ಹಿಂಗೆ ಬೆಳೆದಿದ್ದು, ಅಂಡ್ ಅವನು ಇಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಮುದ್ದು ಅವನ ಕಡೆಯಿಂದ, ನನ್ನ ಕಡೆಯಿಂದ ಸ್ವಲ್ಪ ಅಂತಿರುತ್ತೆ. ನಿಮ್ ಲವ್ ಮ್ಯಾರೇಜ್ ಮೇಡಮ್? ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಅಪ್ಪ ಅಮ್ಮ ಯಾರಿಗಾದ್ರೂ ಈ ತರ ಮೋಸ ಮಾಡ್ತಾರ ಅಂದ್ರೆ ನನ್ನನ್ನ, ಇಲ್ಲ ತುಂಬಾ ಒಳ್ಳೆ ಹುಡುಗಿ ಅಂತ ಹಂಗ್ ಮೋಸ ಮಾಡೋ ಚಾನ್ಸ್ ಇದೆಯಾ? ನಮ್ಮ ಅಪ್ಪ ಅಮ್ಮ ಮೊದ್ಲೇ ಹೇಳ್ಬಿಟ್ಟಿದ್ರು, ನಿಂದಮ್ಮ ನೀನ್ ನೋಡ್ಕೊಮ್ಮ ನಮ್ಮನ್ನ. ಹೇಳಿದ್ರ ಎಷ್ಟು ವರ್ಷ ಲವ್? ಎಷ್ಟು ವರ್ಷದಲ್ಲ, ನಾ ಫ್ರೆಂಡ್ಸ್ ಆಗಿದ್ವಿ, ತುಂಬಾ ವರ್ಷ ಫ್ರೆಂಡ್ಸ್ ಆಗಿದ್ವಿ. ಇಷ್ಟ ಅಂತ ಗೊತ್ತಾಗಿದ್ದು 9th ರಾತ್ರಿ, April 9th. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಿದ್ದು April 11th. ಅದು ಸ್ವಲ್ಪ ಪ್ರಾಸೆಸಿಂಗ್ ಅಂತ ಝೋನಲ್ಲಿ ಇರ್ತೀವಲ್ಲ, ಪೇರೆಂಟ್ಸಿಗೆ ಸಿಗಲ್ವಲ್ಲ, ಫೋನಲ್ಲಿ ಅಂತ ಓಡಾಡ್ಕೊಂಡಿರ್ತೀವಲ್ಲ, ಸೊ ಟೈಮ್ ಒಂದಿನ ನಾನು ಇಬ್ರು ಆ ಫೇಸ್ನ ಎಂಜಾಯ್ ಮಾಡಿದ್ದೆ ಅಷ್ಟೇ. ಎಷ್ಟು ಬೇಗ ಹೇಳ್ತೀನಿ. 11th ಅದಾಯ್ತಾ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಯ್ತು. 12th ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಯ್ತು. 13th ಅವ್ನು ನಮ್ಮ ಅಪ್ಪ ಅಮ್ಮನ ಮೀಟ್ ಮಾಡಕ್ ಬಂದ. 15th ನಾನು ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಕ್ ಹೋದೆ. 17th ಪೇರೆಂಟ್ಸ್ ಮೀಟ್ ಆದ್ರು. 17th ರಾತ್ರಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿತ್ತು. May 16th ಎಂಗೇಜ್ಮೆಂಟ್ ಆಗೋಯ್ತು. ಅವ್ರಪ್ಪ ಅಮ್ಮ ಅವ್ರಪ್ಪ ಅಮ್ಮ ಒಪ್ಕೊಂಡ್ಬಿಟ್ರ? ಅವ್ರಿಗೂ ಅನ್ಸುತ್ತೆ ಅಂದ್ರೆ ಇವಂದು ಏನು ಮಾಡ್ಕೊಳಪ್ಪ ಏನಾದ್ರು ಅಂತ. ಅಲ್ಲ, ಒಂದು ವಾರದಲ್ಲೇ ಒಂದು ಮದುವೆ ಫಿಕ್ಸ್ ಆಗೋಯ್ತಾ? ಒಂದ್ ವಾರದಲ್ಲ, ಇನ್ನು ಕಡಿಮೆ. ನೀವು ಲೆಕ್ಕ ಸರಿಯಾಗಿ ಮಾಡಿಲ್ಲ. 9th ರಾತ್ರಿ ಗೊತ್ತಾಗಿತ್ತು ಮ್ಯಾಮ್. 9th to 17th ಮ್ಯಾಮ್ 7 ದಿನ ಆಗುತ್ತಲ್ಲ ಮ್ಯಾಮ್? 7th ಫುಲ್ ಮುಗ್ದಿರ್ಲಿಲ್ಲ, 7th ರಾತ್ರಿ ಆಗೋಗಿತ್ತು. ಈಗಿನ ಕಾಲದಲ್ಲಿ 10-15 ವರ್ಷಗಳಿಂದ ಹುಡುಕ್ತಾ ಇರ್ತಾರೆ, ಇನ್ನೂ ಹೆಣ್ಣೆ ಸಿಗಲ್ಲ ಅಂತವ್ರಲ್ಲಿ. ಇಲ್ಲ, ನಂಗೆ ಫುಲ್ ಇತ್ತು. ನಂಗೆ ಯಾರಾದ್ರೂ ಇಷ್ಟ ಆದ್ರೆ ಮನ್ಸಿಗೆ ಫಸ್ಟ್ ಬರೋದು ಕೆನ್ ಐ ಮ್ಯಾರಿ ದಿಸ್ ಪರ್ಸನ್ ಅಂತಾನೆ ಬರ್ತಾ ಇದ್ದಿದ್ದು. ಸೊ ಯಾವತ್ತು ಬರೀ ಲೆಟ್ಸ್ ಸಿ ವೇರ್ ದಿಸ್ ಗೋಸ್ ಅನ್ನೋ ನೇಚರ್ ಇಲ್ಲ. ನಂಗೆ ತುಂಬ ಸ್ಟ್ರಕ್ಚರ್ ಬೇಕು ನಂಗೆ ಲೈಫಲ್ಲಿ. ಓಕೆ, ಒಟ್ನಲ್ಲಿ ಈಗ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ರ ಏನ ಲೈಫ್? ಓಕೆ, ಒಂದಾಯ್ತು. ಇನ್ನೊಂದಕ್ಕೆ ಯಾವಾಗ ಮೇಡಮ್ ಪ್ಲಾನಿಂಗ್? ಏನ ನೀವ್ ಮಾಡ್ಕೊಳ್ಳಿ. ನನ್ ಮದುವೆನೇ ಆಗಿಲ್ಲ, ಮಗು ಎಲ್ಲಿಂದ ಮಾಡ್ಕೊಂಡಿದ್ದಾರೆ? ರಿಯಲಿ ನನ್ನ ಫಂಕ್ಷನ್ಗಳಿಗೆ ಹೋದ್ರೆ ದೊಡ್ಡವರು ಕೇಳ್ತಾರಲ್ಲ, ಐ ಫೀಲ್ ನಿಮ್ದು ಲೇಟ್ ಆಗಿಲ್ಲ, ನೀವ್ ಇನ್ನೊಂದು ಮಾಡ್ಕೊಳ್ಳಿ ಆಂಟಿ ಅಂತ ನಾನು ಹೇಳ್ತೀನಿ. ಹಿಂಗೆ ಹೇಳ್ತಾರಾ? ಹೌದು, ಇಟ್ಸ್ ಅ ಪರ್ಸನಲ್ ಕ್ವೆಶ್ಚನ್. ಹೌ ಕ್ಯಾನ್ ಯು ಆಸ್ಕ್? ಇಟ್ಸ್ ರಿಯಲಿ ಗಂಡ ಹೆಂಡತಿ ಮಧ್ಯ ಇವ್ರು ಯಾರು ಕೇಳೋದಕ್ಕೆ? ವೆರಿ ಇನ್ಅಪ್ರೋಪ್ರಿಯೇಟ್. ಈ ಕ್ವಶನ್ ಕೇಳಿ ನಾನು ಏನಾದ್ರು ರಾಂಗ್ ಮಾಡಿದ್ನ ಅಂತ. ಎಸ್, ಈ ತರ ಕ್ವಶನ್ಸ್ ಬಂದಾಗ ಏನಿಗೆ ಹಿಂಗೆ ಹೇಳ್ತೀನಿ ನಾನು. ಹೀಗೆ ಹೇಳ್ತೀರಾ? ಅದನ್ನ ತಗೊಂಡೋಗಿ ನಿಮ್ಮ ಹಸ್ಬೆಂಡ್ ಹತ್ರ ಏನ್ ಹೇಳಲ್ಲ? ಇಲ್ಲ, ಹೇಳ್ತೀನಪ್ಪ, ಅವ್ನು ವೆರಿ ಗುಡ್ ಅಂತ. ಓಕೆ, ವೆರಿ ಅಂದ್ರೆ ಅವ್ರಿಗೆ ಇಷ್ಟ ಇದೆ ಅಂತಲ್ಲ, he likes how I respond, but sometimes he says ignore ಮಾಡ್ಬಿಡು. ಎಸ್ ಸರ್. ಫೈನಲಿ ಒಂದು ಸಿನಿಮಾ ಅಂತೂ ಹೇಳಿಲ್ಲ, ಆ ಸಿನಿಮಾದ ಅನುಭವದ ಬಗ್ಗೆ ಏನಾದ್ರು ಹೇಳ್ತೀರಾ? ತುಂಬಾ ಚೆನ್ನಾಗಿತ್ತು. ಬಟ್ ಏನಂದ್ರೆ ನಾವು ಗಂಟು ಮೂಟ ಮಾಡಿದ್ವಲ್ಲ, ನಾನು ಎಷ್ಟೊಂದಲ್ಲ, ಒಂದು 5 ಸಿನಿಮಾ ಮಾಡಿದ್ದೀನಿ ಅಲ್ವಾ. ಬಟ್ ಎಲ್ಲ ಸಿನಿಮಾದಲ್ಲೂ, ರೂಪನ್ ಸಿನಿಮಾಗೂ ಬೇರೆ ಸಿನಿಮಾಗೂ ಡಿಫ್ರೆನ್ಸ್ ಏನಂದ್ರೆ, ಐ ಬಿ ಯೂಟಿಲೈಸ್ ಟು ದ ಫುಲ್ಲೆಸ್ಟ್. ಅಂದರೆ ನಾನು ಎದ್ದಿದ್ದ ಟೈಮಿಂದ ನಿದ್ದೆ ಮಾಡೋವರೆಗೂ ನನ್ನ ತಲೆಯಲ್ಲೂ ಅದೇ ಓಡ್ತಾ ಇರುತ್ತೆ, ಶೂಟಿಂಗಲ್ಲೂ ಅದೇ ಓಡ್ತಾ ಇರುತ್ತೆ. ಐ ಆಮ್ ಯೂಸ್ಡ್ ಇನ್ ದ ಮೂವಿ. ಸೊ ಎಲ್ಲ ಸಿನಿಮಾಲೂ ಹಂಗಿರಲ್ಲ ಅಲ್ವಾ, ಎಲ್ಲ ಸಿನಿಮಾಲು ಎಲ್ಲರೂ ಇರ್ತಾರೆ. ಐ ಫೀಲ್ ಲೈಕ್ ರೂಪ ಯೂಸಸ್ ಮೀ ಫುಲ್ಲಿ. ಲೈಕ್ ದಟ್ಸ್ ಮೈ ಫೇವ್ರೆಟ್ ಥಿಂಗ್ ಅಬೌಟ್ ರೂಪ, ಆಯಿತಾ. ನನಗೆ ನನ್ನ ಬಗ್ಗೆನೇ ಗೊತ್ತಿಲ್ಲದೆ ಇರೋ ಶೀಲ್ನು. ನಮ್ಮ ಮನೆ ನಂಗನ್ಸುತ್ತೆ ನಮ್ಮ ಅಪ್ಪ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇನ್ ದ ವರ್ಲ್ಡ್. ನಮ್ಮ ಅಪ್ಪಂಗೆ ನನ್ನಲ್ಲಿ ಕಾಣಿಸಿದಿರೋದು ರೂಪ ಕ್ಯಾನ್ ಸಿ ಇನ್ ಮೀ ಆರ್ ಮೇ ಬಿ ಟೇಕ್ ಔಟ್ ಆಫ್ ಮೀ, ಆಯಿತಾ. ಸೊ ಗಂಟು ಮೂಟೆನಲ್ಲಿ ಇದ್ದಿದ್ದ ಎಕ್ಸ್ಪೀರಿಯನ್ಸ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಗಂಟು ಮೂಟೆನಲ್ಲಿ ಐ ಹ್ಯಾಡ್ ನಥಿಂಗ್. ಐ ರಿಯಲಿ ಹ್ಯಾಡ್ ನಥಿಂಗ್. ನಾನು 5 ಗಂಟೆಗೆ ಎದ್ದು ಬರಬೇಕಿತ್ತು, ಶೂಟಿಂಗ್ ಮುಗಿಸ್ಕೋಬೇಕಿತ್ತು, ಮನೆಗೆ ಹೋಗ್ಬೇಕಿತ್ತು, ಮಲ್ಕೋಬೇಕಿತ್ತು. ನಾನು ಯಾರು ಏನೂ ಕೇಳ್ತಿರ್ಲಿಲ್ಲ. ನೋ ರೆಸ್ಪಾನ್ಸಿಬಿಲಿಟಿ, ನಥಿಂಗ್.
ಇದರಲ್ಲಿ ವಿ ಶಾರ್ಟ್ ಇನ್ ಕೋಲಾರ್ ಫಾರ್ ನಿಯರ್ಲಿ 2 months. ನಿಯರ್ಲಿ ಅಲ್ಲ 2 months. ಓಕೆ, ಇಫ್ ನಾಟ್ ಫಾರ್ ಕೋಲಾರ್, ನಾ ಬೆಂಗಳೂರಲ್ಲಿ ಇದ್ದಿದ್ರೆ ಈ ಮೂವಿ ಆಗಿರ್ತಿರ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕೆಂದರೆ ಯು ಕಾಂಟ್ ಇನ್ವೆಸ್ಟ್ ಇಫ್ ಸಮಥಿಂಗ್ ಇಸ್ ಪುಲ್ಲಿಂಗ್ ಯು ಬ್ಯಾಕ್. ಹಾಫ್ ಆ್ಯಂಡ್ ಹಾಫ್ ಸಖತ್ ಕಷ್ಟ. ಸೊ ಆ ರೀತಿ ಮತ್ತು ಮನೆಯೆಲ್ಲ ಬಿಟ್ಟು ಬರೋದು, ಅವಳ ಸ್ಕೂಲ್ ಇತ್ತು ಆ್ಯಂಡ್ ನಮ್ಮ ಅಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಪ್ಪ ಅಮ್ಮ ಬಂದು ಮನೆಯಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ, ಮಗುನ ಮ್ಯಾನೇಜ್ ಮಾಡೋದು, ನನ್ನ ಇನ್ಲಾಸ್ ಹೆಲ್ಪ್ ಮಾಡೋದು, ಎವ್ರಿಥಿಂಗ್ ಬಿಕೇಮ್ ಸ್ವಲ್ಪ ಕೆಯಾಟಿಕ್ ನನಗೆ. ಆ ರೀತಿಲಿ ಇಟ್ ವಾಸ್ ಡಿಫಿಕಲ್ಟ್, ಬಟ್ ಮೂವಿ ಎಕ್ಸ್ಪೀರಿಯನ್ಸ್ ವಾಸ್ ಗ್ರೇಟ್. ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ವಾಸ್ ಅವು ಅನ್ನೋದಿತ್ತು, ಮಾಡುವಾಗ ಮುಗ್ದೋಯ್ತು. ಇವಾಗ ಯೋಚನೆ ಮಾಡಿದ್ರೆ ಹೌ ಡಿಡ್ ವಿ ಡೂ ಇಟ್ ಅಂತ ಅನ್ಸುತ್ತೆ. ತಂದೆಯೊಟ್ಟಿಗೆ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ಕೊಂತೀರಾ? ನಮ್ಮ ತಂದೆ ಒಟ್ಟಿಗ ಐ ಡೋಂಟ್ ಥಿಂಕ್ ಆ ಥರ ಆಗತ್ತೆ. ನಂಗೆ ಸಖತ್ ಎಕ್ಸೈಟ್ಮೆಂಟ್ ಇರುತ್ತೆ ಮಾಡೋದಕ್ಕೆ. ಅಪ್ಪನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಖತ್ ಮಜಾ ಇರುತ್ತೆ. ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಬಟ್ ಅಪ್ಪ ತುಂಬ ನಾನು ತುಂಬ ದೊಡ್ಡ ಆ್ಯಕ್ಟರ್ ಅಂತ ಇರುತ್ತೆ. ಸೊ ನನ್ನ ಜೊತೆ ಮಾಡದೇ ಇರ್ಬೋದು. ಕೇಳಿ ಮಾಡಿ, ತುಂಬ ಒಳ್ಳೆ ಆ್ಯಕ್ಟರ್ ಸರ್ ನಿಮ್ಮ ಮಗಳು ಅಂತ ಹೇಳಿ ಅವ್ರಿಗೆ ಒಂದ್ಸರ್ತಿ. ಎಷ್ಟು ಅಜ್ಜಿನ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಈ ಒಂದ್ಸಲ? ನಮ್ಮ ಅಪ್ಪ ಅಮ್ಮನ್ನ ಆ್ಯಕ್ಚುಲಿ ನಾನು ಐ ಫೀಲ್ ಲೈಕ್ ಶಿ ಈಸ್ ವಿತ್ ಮೀ. ಸೊ ನಂಗೇನೋ ಮಿಸ್ ಆಗ್ತಾ ಇದೆ ಅಂತ ಅನ್ಸಲ್ಲ. ಐ ಫೀಲ್ ಲೈಕ್ ಎವ್ರಿಥಿಂಗ್ ಎನಿಬಡಿ ಹ್ಯಾಸ್ ಟು ಲರ್ನ್ ಅವ್ರನ್ನ ನೋಡ್ಕೊಂಡು ಕಲಿಬೋದಿತ್ತು ಅಂತ ಅನ್ಸುತ್ತೆ. ಬಿಕಾಸ್ ಶಿ ಈಸ್ ಅ ವೆರಿ, ಅಂದರೆ ಶಿ ವುಡ್ ನಾಟ್ ಬ್ಯಾಕ್ ಡೌನ್. ಏನಾದರೂ ಅದು ಒಂದು ಫೈಟಿಂಗ್ ಸ್ಪಿರಿಟ್ ಇತ್ತಲ್ಲ, ಐ ಫೀಲ್ ಲೈಕ್ ಅವರಿಂದ ಅದು ಕಲ್ತಿರೋದು ನಾವೆಲ್ಲರೂ ಮನೆಯಲ್ಲಿ. ಸೊ ಐ ಡೋಂಟ್ ಮಿಸ್ ಹರ್. ಐ ಫೀಲ್ ಲೈಕ್ ಶಿ ಈಸ್ ವೆರಿ ಪ್ರೆಸೆಂಟ್ ಇನ್ ಆಲ್ ಅವರ್ ಲೈಫ್. ಶಿ ಈಸ್ ವೆರಿ ಪ್ರೆಸೆಂಟ್. ಅದು ಹೋಗಿಲ್ಲ ಎಲ್ಲೋ. ನಮ್ಮ ಅಮ್ಮನ ನಾನು ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ನನ್ನನ್ನು ಮ್ಯಾಕ್ಸಿಮಮ್ ಮುದ್ದು ಮಾಡ್ತಾ ಇದ್ದಿದ್ದು ಅವರು. ನಿಮ್ಮ ಗಂಡ ಇಷ್ಟೊಂದು ಎನರ್ಜಿನ ಹೆಂಗೆ ತಿಳ್ಕೊಳ್ತಾರೆ? ಅವನು ತುಂಬ ಹೈ ಎನರ್ಜಿ ಇದೆ. ಸೊ ನಾವಿಬ್ರು ಸ್ವಲ್ಪ 50-50 ಮಾಡ್ತಿರ್ಬೇಕು. ನಂದು ಹೈ ಎನರ್ಜಿ ಇದ್ದಾಗ ಅವ್ನು ಕಾಂಪನ್ಸೇಟ್ ಮಾಡ್ತಾನೆ ಬೈ ಬೀಂಗ್ ಕಾಮ್. ಅವ್ನು ಹೈ ಎನರ್ಜಿ ಇದ್ದಾಗ ನಾನು ಟ್ರೈ ಮಾಡ್ತೀನಿ ಕಾಂಪನ್ಸೇಟ್ ಮಾಡೋಕ್ಕೆ. ಸಮ್ಟೈಮ್ಸ್ ಆಗಲ್ಲ. ನಂಗೆ ಈಗ ಗೊತ್ತಾಗ್ತಿದೆ, ಒಂದಿನ ಏನಕ್ಕೆ ಗ್ಯಾಪ್ ತಗೊಂಡ್ರೆ, ಆ ರೂಲ್ಸ್ ಏನಾದರೂ ಹಾಕ್ಕೊಳ್ಳೋದಕ್ಕೆ ಗ್ಯಾಪ್ ತಗೊಂಡ್ರೆ? ಇಲ್ಲ, ರೂಲ್ಸ್ ಆ ಥರ ಡಿಸ್ಕಸ್ ಆಗಲಿಲ್ಲ. ನಿಮ್ಮ ಮದುವೆ ಆದಾಗ ನಿಮ್ಗೆ ಗೊತ್ತಾಗುತ್ತೆ, ಅದೆಲ್ಲ ರೂಲ್ಸ್ ಡಿಸ್ಕಸ್ ಆಗೋದ್ರೆ ಜಗಳಗಳಾಗುತ್ತೆ. ಡಿಸ್ಕಸ್ ಆಗದೆ ನ್ಯಾವಿಗೇಟ್ ಮಾಡಬೇಕು. ಹಂಗೆ ಅದು ಹೇಳ್ದೆ ಹೇಳ್ಬಾರ್ದು ಹಂಗೆ. ಅಂತ ಸ್ವಲ್ಪ ಹೇಳ್ಕೊಡ್ತೀನಿ ಆಯ್ತಾ, ಮದುವೆ ಬರೋದಲ್ಲ. ಎಸ್ ಮ್ಯಾಮ್, ಸಾಕಷ್ಟು ಈಗ ಅಜ್ಜಿ, ತಂದೆ, ನೀವು ಮತ್ತೆ ನೆಕ್ಸ್ಟ್ 18 ವರ್ಷ ಆದ್ಮೇಲೆ ನಿಮ್ಮ ಮಗಳು. ಸೊ ನಿಮ್ಮ ಗಂಡ ರಿಲೇಟೆಡ್ ಇದಾರ ಆಕ್ಟಿಂಗು? ಅವನ್ ಆಕ್ಚುಲಿ ಕಾಲೇಜಲ್ಲಿ ತುಂಬಾ ಮಾಡೋನು ಆ್ಯಂಡ್ ಈಸ್ ವೆರಿ ವೆರಿ ಕ್ವಿಕ್ ವಿಟೆಡ್ ಆಯ್ತಾ, ಬರೀತಾನೆ ಅವನು. ಮತ್ತೆ ಮದುವೆಗಿಂತ ಮುಂಚೆ ಅವ್ನು ಆಕ್ಚುಲಿ ಚಾರ್ಟೆಡ್ ಅಕೌಂಟೆಂಟು, ಬಟ್ ಕೆಲಸ ಬಿಟ್ಬಿಟ್ಟು ಸಿನಿಮಾ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ದ. ಅವನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮೂಕಜ್ಜಿಯ ಕನಸುಗಳು ಒಂದಿಷ್ಟು ಸಿನಿಮಾಗಳಲ್ಲಿ ಅವನು ವರ್ಕ್ ಮಾಡಿದ್ದಾನೆ. ಬಟ್ ಇಬ್ಬರೂ ಅದೇ ಫೀಲ್ಡಲ್ಲಿ ಇರೋದು ವರ್ಕ್ ಆಗಲ್ಲ. ಐ ಥಿಂಕ್ ಅವ್ನಿಗೆ ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ. ಬಿಕಾಸ್ ನಾನು ಮದುವೆ ಆದಮೇಲೆ ಅವ್ನು ಫುಲ್ ಟೈಮ್ CA ಆದ. ಅಲ್ಲಿವರೆಗೂ ಹಿ ವಾಸ್ ಕೈಂಡ್ ಆಫ್ ಮ್ಯಾನೇಜಿಂಗ್ ಬೋತ್. ಐ ಥಿಂಕ್ ಮಿಸ್ ಮಾಡ್ಕೋತಾನೆ ಅವನು. ನೋಡೋಣ ಮುಂದೆ ಯಾವಾಗಾದ್ರೂ ಮೇ ಬಿ ಮಗಳಿಗೆ ಏನಾದರೂ ಆಕ್ಷನ್ ಕಟ್ ಹೇಳ್ಬಹುದಾ? ನೋ ಐ ಡೋಂಟ್ ಥಿಂಕ್ ಮಗುಗೆ ಆಕ್ಷನ್ ಕಟ್ ಎಲ್ಲ ಮಾಡಿಸ್ತೀವಿ. ನಾಟಕಕ್ಕೆ ಬರ್ಬೋದು ಅವಳು, ಹೇಳನಲ್ಲ ಆಗಲೇ. ಬಟ್ ಆಫ್ಟರ್ 18 years ಅವ್ಳ ಪಾತ್ ಹುಡುಕೊಳ್ಳಿ. ಅದು ಪೇರೆಂಟ್ಸ್ ಆಂಕರ್ ಮಾಡೋ ಥರ ಇರಬಾರ್ದು. ಅವ್ರ ದಾರಿ ಅವ್ರು ನೋಡ್ಕೋಬೇಕು. ಎಸ್, ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ? ಒಂದು ಈಗ ನಾನು ದುರಂಧರ್ ನೋಡ್ಕೊಂಡು ಬಂದಲ್ಲ, ದುರಂಧರ್ ನೋಡಿದಾಗ ಅದೇ ಗುಂಗಲ್ಲಿದ್ದೀನಿ ಅಲ್ವಾ, ಆ ಥರ ನಾನು ದುರಂಧರ್ ಥರ ಇದೆ ನಮ್ಮ ಸಿನಿಮಾ ಅಂತ ಹೇಳ್ತಾ ಇಲ್ಲ. ಬಟ್ ಈ ಸಿನಿಮಾ ನೋಡಿದಾಗ ಗ್ಯಾರಂಟಿ ಆ ಗುಂಗಲ್ಲಿರ್ತೀರಾ. ಮಿಸ್ ಮಾಡ್ಕೋಬೇಡಿ ಆ ಆಪರ್ಚುನಿಟಿ, ಆ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೋಬೇಡಿ. ಬಂದಾಗ ಇವತ್ತಿಗೂ ಎವ್ರಿ ಸಿಂಗಲ್ ಡೇ ಗಂಟು ಮುಟ್ಟೆ ನಾನು ಥಿಯೇಟ್ರಲ್ಲಿ ನೋಡಲಿಲ್ಲ, ಮಿಸ್ ಆಯಿತು ಅಂತ ಬೇರೆ ಇದು ತೆಲುಗು ತಮಿಳ್ ಆಡಿಯನ್ಸ್ ಕಳಿಸ್ತಾರೆ ಆಯಿತಾ. ಎಷ್ಟು ಖುಷಿ ಆಗುತ್ತೆ. ಬಟ್ ಈ ಸತಿ ಬರ್ತಾ ಇದೆ, ಮತ್ತೆ ಥಿಯೇಟರಿಗೆ ಬರ್ತಾ ಇದೆ. ಡೋಂಟ್ ಮಿಸ್ ಇಟ್. ಬನ್ನಿ ನೋಡಿ, ಯು ವಿಲ್ ರಿಯಲಿ ಇಟ್ ವಿಲ್ ಮೂವ್ ಯು. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಹೆಸರಂತೂ ರಿವೀಲ್ ಮಾಡಿಲ್ಲ. ಹೇಳ್ಬೋದಾ? ಇಲ್ಲ, ಸಾರಿ. ನಿಮ್ಮ ಕೀ ಅಲ್ಲಿದೆ. ಸಾರಿ. ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್. ನನಗಿಂತ ಮುಂಚೆನೇ ಹೇಳ್ಬಿಟ್ಟು ಇನ್ನೇನು ಕ್ವಶನ್ಸ್ ಕೇಳ್ತೀನೋ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಒಂದೊಳ್ಳೆ ಪ್ರಾಜೆಕ್ಟ್ ಮೂಲಕ ಬರ್ತಾ ಇದ್ರ, ಬಟ್ ಆದ್ರೂ ಕೂಡ ಆ ಒಂದು ಕಾಯುವಿಕೆಗೆ ಒಂದಷ್ಟು ಸಮಯವನ್ನ ಕೊಟ್ಟಿದ್ರ. ಕಾಯ್ಕೊಂಡು ನಾವು ಬರ್ತೀವಿ, ಒಟ್ಟಿಗೆ ಸಿನಿಮಾ ನೋಡೋಣ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಮ್ಯಾಮ್. ಎಸ್, ನೋಡಿದ್ರಲ್ಲ ತೇಜು ಬೆಳವಾಡಿ ಅವರ ಒಂದಷ್ಟು ಹೈ ಎನರ್ಜೆಟಿಕ್ ಮಾತುಗಳು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.